ಆಕಾಶವಾಣಿ ಹಾಸನ FM 102.2 ಮೆಗಾಹರ್ಟ್ಸ್. ಜನತರಂಗ 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 ಜನತರಂಗ. ಕೇಳುಗರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ಜನತರಂಗಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಕೇಳಿ ಗೃಹ ರಕ್ಷಕ ದಳದಲ್ಲಿ ಸೇವೆ ಸಲ್ಲಿಸಿರುವ ಮತ್ತು ರಂಗಭೂಮಿ ಕಲಾವಿದರು ಹಾಗೂ ಪರಿಸರ ಸಂರಕ್ಷಣಾ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುವ NS ಗುಣಶಂಕರ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಸಂದರ್ಶಕರು ಸುಜಾತಾ F. ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಜನತರಂಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಒಬ್ಬ ಹಸನ್ಮುಖಿ ಸಹೃದಯಿ, ಕೇಳುಗರಿಗೆ ನೀವು ಬಾಯಿ ಬಿಟ್ಟ ಮೇಲೆ ಗೊತ್ತಾಗುತ್ತೆ ಯಾರು ಅಂತ. ಹೆಸರನ್ನ ಹೇಳ್ಬಿಡ್ತೀನಿ, ಹೆಚ್ಚಿಗೆ ಕಾಯಿಸೋದಿಲ್ಲ. ಚನ್ನರಾಯಪಟ್ಟಣ ತಾಲೂಕು ನಾಡನಹಳ್ಳಿಯ NS ಗುಣಶಂಕರ್ ಅವರು ಆಕಾಶವಾಣಿಯಲ್ಲಿ ಕೂಡ ಹಲವಾರು ವರ್ಷಗಳ ಕಾಲ ಉದ್ಘೋಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ವಯಸ್ಸಾದ್ರಿಂದ ಈಗ ಬರ್ತಾ ಇಲ್ಲ ನಮ್ಮ ಆಕಾಶವಾಣಿಗೆ. ಆದರೆ ಅವ್ರಿಗಿರುವಂತಹ ಹವ್ಯಾಸಗಳಿದೆ ಅಲ್ಲ, ಅದು ಬಹಳ ವಿಶೇಷವಾದದ್ದು. ವೃತ್ತಿಯಲ್ಲಿ ಅವರು ಲೀಡ್ ರೈಟರ್, ಪ್ರವೃತ್ತಿಯಲ್ಲಿ ಹಲವಾರು ಅವ್ರಿಗೆ ಆಸಕ್ತಿಗಳಿದೆ. ಅದೇ ಎಲ್ಲದರ ಕುರಿತಂಗೆ ಮಾತಾಡೋಣ. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಸಮಾಜ ಸೇವೆ ಅಂತ ಬಂದ ತಕ್ಷಣ ಅವ್ರು ಮುಂದಿರ್ತಾರೆ. ಶಿಸ್ತಿಗೆ ಹೆಸರು. ಗುಣಶಂಕರ್ ಅವರೇ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಧನ್ಯವಾದಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಆರೋಗ್ಯದಲ್ಲಿ. ಎಷ್ಟು ಮಿಸ್ ಮಾಡ್ಕೋತೀರಾ ಆಕಾಶವಾಣಿನ? ಇಲ್ಲ, ಮಿಸ್ಸೇ ಮಾಡ್ಕೊಳ್ಳಲ್ಲ. ಯಾಕೆಂದ್ರೆ ಯಾವಾಗ್ಲೂ ನನ್ನ ಜೊತೆ ಇರುತ್ತೆ. ನಾನು ಆಕಾಶವಾಣಿನ ನನಗೆ ಏನು ಬುದ್ಧಿ ಬಂತು ಆ ಕಾಲದಿಂದಲೂ ನಾನು ಆಕಾಶವಾಣಿಯ ಜೊತೆನಲ್ಲೇ ಬೆಳೆದು ಆಗಿರೋದ್ರಿಂದ ಖಂಡಿತ ಮಿಸ್ ಮಾಡ್ಕೊಳ್ಳಲ್ಲ. ಜೊತೆಯಲ್ಲೇ ಇರುತ್ತೆ. ಈಗ ಮುಗಿದಿರಬಹುದು ವಯೋ ಸಹಜ ಆಧಾರದ ಮೇಲೆ. ಬೇಕು ಅನ್ನಿಸ್ದಾಗ, ಎಲ್ಲರನ್ನು ಮಾತಾಡಿಸ್ಬೇಕು ಅನ್ನಿಸ್ದಾಗ ಆಕಾಶವಾಣಿಗೆ ಬರ್ತೀನಿ, ಎಲ್ಲರನ್ನು ಮಾತಾಡ್ಸ್ಕೊಂತೀನಿ. ಅವರು ನನಗೆ ಹೆಚ್ಚು ಸಂತೋಷ ಆಗಿದೆ ಏನಂದ್ರೆ, ಕಾರಣ ನೀವು ಆಕಾಶವಾಣಿನಲ್ಲಿ ಹಲವಾರು ನಾಟಕಗಳಲ್ಲಿ ಭಾಗವಹಿಸಿದ್ದೀರಿ. ಹೌದು. ವೃತ್ತಿ ಬೇರೆ ಆಗಿದ್ರು ಸಹ ಶಿಸ್ತಿಗೆ ಹೆಸರಾಗಿರುವಂತಹ ಒಂದು ಇಲಾಖೆನಲ್ಲಿ ನೀವು ಕೆಲಸ ಮಾಡಿದ್ರಿ. ಅದೆಲ್ಲದ್ರ ಕುರಿತಂಗೆ ಇವತ್ತು ಮಾತಾಡೋಣ ನಾವು. ನಿಮ್ಮ ಊರಿನ ಪರಿಚಯ ಮಾಡ್ಕೊಂಡು, ಅಪ್ಪ ಅಮ್ಮ ಏನೇ ಹೇಳಬೇಕು ಅಂದ್ರೂ ಸಹ ಮೂಲವಾಗಿ ನಾವು ಹಳ್ಳಿಯಿಂದನೇ, ನಮ್ಮ ಹುಟ್ಟು ಬೆಳೆದ ಊರಿನಿಂದನೇ ನಾವು ಬರಬೇಕಾಗತ್ತೆ. ನಮ್ಮ ತಂದೆ ಹೆಸರು ಶಿಂಗೇಗೌಡ, ತಾಯಿ ಹೆಸರು ಸಾವಿತ್ರಮ್ಮ. ತಂದೆ ತಾಯಿಗಳಿಗೆ ಒಟ್ಟು 4 ಜನ ಮಕ್ಕಳು, 2 ಹೆಣ್ಮಕ್ಳು 2 ಗಂಡು ಮಕ್ಕಳು. ಅದರಲ್ಲಿ ನಾನೇ ಹಿರಿಯವನು. ಗುಣಶಂಕರ್ ಅಂತ ಹೆಸರಿಟ್ರು. ಅದೇನೋ ಅದು ಹೆಸರಿಗೂ ಮತ್ತೆ ನಮ್ಮ ಜೀವನಕ್ಕೂ ಹಾಗೇ ಬಂದ್ಬಿಟ್ಟಿದೆ, ಹೆಸರಿಗೆ ತಕ್ಕ ಹಾಗೆ ಬಂದ್ಬಿಟ್ಟಿದೆ. ಮೂಲತಃ ನಾವು ವ್ಯವಸಾಯಗಾರರು. ವ್ಯವಸಾಯದ ಜೊತೆಗೆ ಸ್ವಲ್ಪ ಕೂಲಿ ಗೀಲಿ. ಆ ಕಾಲದಲ್ಲಿ ಮಳೆಗಾಲ ಆಯ್ತಾ ಇರಲಿಲ್ಲ, ಒಂದೊಂದ್ಸಲ ಬರಗಾಲ ಆಗ್ಬಿಡೋದು. ಯಾವುದೇ ರೀತಿಯ ನೀರಾವರಿ ಮೂಲಗಳು ಇರಲಿಲ್ಲ, ಕೊಳವೆ ಬಾವಿಗಳಂತೂ ಇರಲೇ ಇರಲಿಲ್ಲ. ವರ್ಷದಲ್ಲಿ ಒಮ್ಮೆ ಯಾವಾಗಲಾದ್ರು ಮಳೆ ಬಂದು ಕೆರೆ ಕಟ್ಟೆಗಳು ತುಂಬಿಕೊಂಡ್ರೆ ಅದರಲ್ಲಿ ಸ್ವಲ್ಪ ಬೆಳೆ ಬೆಳ್ಕೊಂಡು, ಹಳ್ಳ ಗುಂಡಿಗಳನ್ನ ಬಾವಿ ತೋಡ್ಕೊಂಡು ಯಾತ ಎತ್ತಿ ನೀರನ್ನ ಬಾಯಿಸ್ಕೊಂಡು, ರಾಗಿ, ಇತರೆ ಸಣ್ಣ ಪುಟ್ಟ ತರಕಾರಿ ಬೆಳೆಗಳು, ಆಹಾರ ಧಾನ್ಯಗಳು, ಇವನ್ನೆಲ್ಲ ನಾವು ಬೆಳ್ಕೊತಾ ಇದ್ವು. ಆ ರೀತಿ ಜೀವನ ಮಾಡ್ಕೊಂಡ್ ಬರ್ತಾ ಇದ್ವು. ಶಾಲೆ ಇತ್ತಾ? ಖಂಡಿತ ಆ ಸಮಯದಲ್ಲಿ ಬಂತು. 1ನೇ ತರಗತಿಯಿಂದ 4ನೇ ತರಗತಿವರೆಗೆ ನಮ್ಮೂರಲ್ಲಿ ಶಾಲೆ ಇತ್ತು. ಅದಕ್ಕಿಂತ ಮೊದಲು ನಾವೇನ್ ಮಾಡ್ತಾ ಇದ್ವು, ಕೂಲಿ ಮಠ ಅಂತ ಹೇಳಿ ನಮ್ಗೆ ಇತ್ತು. ಆ ಕೂಲಿ ಮಠದಲ್ಲಿ ನಾವು ಕಲ್ತು ಆ ನಂತರ 1ನೇ ತರಗತಿಗೆ ನಮ್ಗೆ 71ನೇ ಇಸ್ವಿನಲ್ಲಿ 1ನೇ ತರಗತಿಗೆ ನಮಗೆ ಜಾಯ್ನ್ ಆದ. ನನ್ನ ಹುಟ್ಟಿದ 5.5 ವರ್ಷ. ನನ್ನ ಹುಟ್ಟಿದ ಹೌದು. ನಮ್ಮಲ್ಲಿ ಒಬ್ರು ಕಸಿನ್ ಓದಿರೋರು ಇದ್ರು, ಗುಂಡೇಗೌಡ ಅಂತ ಹೇಳಿ. ಅವರೆಲ್ಲರದು ಡೇಟ್ ಆಫ್ ಬರ್ತ್ ಎಲ್ಲ ಬರ್ದಿಟ್ಟಿರೋರು. ಆ ಬರ್ದಿಟ್ಟಿರೋ ಪ್ರಕಾರ ಸ್ಕೂಲ್ಗಳಿಗೆ ಸೇರಿಸಿ ಯಾವುದು ತಪ್ಪಾಯ್ತಾ ಇರಲಿಲ್ಲ. ಕೂಲಿ ಮಟ್ಟದಲ್ಲಿ ಓದಿ ನಮ್ಗಿಂತ ಸ್ವಲ್ಪ ಹಿಂದಿನವರೆಲ್ಲ ಮರಳಲ್ಲಿ ಗಜ್ಜಿಗದಲ್ಲಿ ಬೆರಳಿಗೆ ಗಜ್ಜಿಗ ಹಾಕೊಂಡು ಬರಿಬೇಕಾಗಿತ್ತು. ಆ ಅಷ್ಟೊತ್ತಿಗೆ ನಮಗೆ ಗಜ್ಜಿಗ ಅಂದ್ರೆ ಒಂದು ಬೆಳೆಯ ಬೀಜ, ಗಜ್ಜಿಗದ ಗಿಡ ಅಂತ ಹೇಳಿರುತ್ತೆ. ಆ ಗಜ್ಜಿಗದ ಬೀಜ ಬಹಳ ಗಟ್ಟಿ ಇರುತ್ತೆ. ಅದಕ್ಕೆ ಬೆರಳು ಇಡಿಸೋವಷ್ಟು ತೂತ ಮಾಡ್ಕೊಂಡು ಆ ಬೆರಳಿಗೆ, ಮುಂಗೈ ತೋರ ಬೆರಳಿಗೆ ಮರಳನ್ನ ಎಲ್ಲಾದ್ರೂ ಹಳ್ಳಕೊಳ್ಳಗಳಲ್ಲಿ ಕುಕ್ಕೆನಲ್ಲಿ ತಕೊಂಡು ಬಂದು ಅದರಲ್ಲಿ ಅಕ್ಷರಗಳನ್ನ ಅಭ್ಯಾಸ ಮಾಡಿಸ್ತಾ ಇದ್ರು. ನಾವು ನೋಡಿದ್ವು. ನಾವೆಲ್ಲ 1ನೇ ಕ್ಲಾಸಿಂದ 4ನೇ ಕ್ಲಾಸ್ ವರೆಗೆ ಸ್ಲೇಟ್ ಬಳಪದಲ್ಲೇ ನಾವು ಓದಿ ಬರ್ದದ್ದು. ಇನ್ನೇನು ನಮಗೆ ಪೆನ್ ಗೊತ್ತಿರ್ಲಿಲ್ಲ, ಎಕ್ಸರ್ಸೈಸ್ ನೋಟ್ಬುಕ್ಗಳು ಗೊತ್ತಿರ್ಲಿಲ್ಲ. ಸ್ಲೇಟು ಬಳಪದಲ್ಲಿ ಬರೆದು ಬಂದವರು. ಫಸ್ಟ್ ಹಿಂಗೆಲ್ಲ ಪ್ರಾಕ್ಟೀಸ್ ಮಾಡಿಸಿ ಆಮೇಲೆ ಶಾಲೆಗೆ ಹಾಕೋರು. ಆದ್ರೆ ಶಾಲೆ ಹಿಂದಿನ ಕಾಲದಲ್ಲಿ ಮುಖ್ಯ ಆಗಿರ್ಲೇ ಇಲ್ಲ. ನಮಗೆಲ್ಲ ದನ ಕಾಯೋದು,
ವ್ಯವಸಾಯ ಮಾಡೋದು, ಕೂಲಿ ಮಾಡೋದು, ಈ ಗಿಡ ಮರಗಳು ನೆಡುವಂಥದ್ದು, ಪರಿಸರ ಕಾಳಜಿ ಆ ಕಾಲದಿಂದನೇ ಬಂದ್ಬಿಡ್ತು ನಮಗೆ. ಒಂದಲ್ಲ, ಹಲವಾರು ಬೆಳೆದಿದ್ದೀವಿ. ತುಂಬಾ ಪುಸ್ತಕನೇ ಮಾಡಿ ನೀವು. ನನಗೆ ಈಗ ಅಲ್ಲ, ಒಳ್ಳೆ ನೆನಪುಗಳು ಇವೆಲ್ಲ ಇದೆ ಅಲ್ವಾ? ಈಗ ನನಗೆ ಒಂದ್ ಸ್ವಲ್ಪ ಅರ್ಥ ಆಗುತ್ತೆ ನೀವು ಹೇಳೋದು. ನಮ್ಮ ಮುಂದಿನ ಪೀಳಿಗೆ ಇದೆಲ್ಲ, ಅವ್ರಿಗೆ ಈ ತರ ಏನ್ ಹೇಳ್ತಾರೆ ಇವರು ಅಂತಾನೆ ಗೊತ್ತಾಗಲ್ಲ. ಇದು ಬರವಣಿಗೆಯಲ್ಲಿ ಇದ್ದು ಪುಸ್ತಕದ ರೂಪದಲ್ಲಿ ಇದ್ರೆ ಮುಂದಿನ ಪೀಳಿಗೆ ಒಂದು ಓದಿದ್ರೆ ಒಂದು ಒಳ್ಳೆ ಅನುಭವ ಕಥನ ಆಗುತ್ತೆ. ಒಂದ್ ಕಾಲನು ಇತ್ತು ಅಂತ ಹೇಳಿ, ಯಾಕೆಂದ್ರೆ ಇದೆಲ್ಲ ಸತ್ಯಾಂಶ. ನಮ್ದು ಕೂಡು ಕುಟುಂಬ. ನಮ್ಮ ದೊಡ್ಡಪ್ಪ ಅವ್ರಿಗೆ ಹೆಂಡತಿ ಮಕ್ಕಳು, ನಮ್ ಚಿಕ್ಕಪ್ಪ ಅವ್ರಿಗೆ ಹೆಂಡತಿ ಮಕ್ಕಳು, ನಮ್ ತಾತ ಅವ್ರಿಗೆ ಎಲ್ಲ 6 ಜನ ಮಕ್ಕಳು, ಅವರ ಹೆಣ್ಣು ಮಕ್ಕಳು ಮತ್ತೆ ಅವ್ರ ಗಂಡ ಮಕ್ಕಳು, ನಮ್ಮ ಚಿಕ್ಕ ತಾತ ಅವರ ಹೆಂಡತಿ ಮತ್ತು ಮಕ್ಕಳು, ಇವರೆಲ್ಲ ನಮ್ದು ಕೂಡು ಕುಟುಂಬ. ಒಂದು ದೊಡ್ಡ ಹಿಂದಿನ ಕಾಲದ ದೊಡ್ಡ ಮನೆ, ತೊಟ್ಟಿ ಮನೆ. ಅದರೆಲ್ಲ ನಾವು ಜೀವನ ಮಾಡಿವು. ದನ ಕರುಗಳು, ಎಮ್ಮೆಗಳು, ಆಡುಗಳು, ಕುರಿಗಳು. ಆಡನ್ನ ಸಾಕೋ ಕಲೆನೂ ನನಗೆ ಗೊತ್ತು. 150 ಆಡುಗಳನ್ನ ನಾವು ಸಾಕ್ತಾ ಇದ್ವು. ಕಾಡಿಗೆ ನಾವು ಆಡುಗಳನ್ನ ಹೊಡ್ಕೊಂಡೋಗಿ ಒಳ್ಳೆ ಮೇಯಿಸ್ಕೊಂಡ್ ಬರ್ತಾ ಇದ್ವು. ಎಷ್ಟು ಚೆನ್ನಾಗಿರೋದು ಅಂತಂದ್ರೆ, ಅವಾಗ ನಮಗೆ ಚಪ್ಪಲಿ ಗೊತ್ತಿರ್ಲಿಲ್ಲ, ಬಿಸಿಲು ಗೊತ್ತಿರ್ಲಿಲ್ಲ, ಮಳೆ ಗೊತ್ತಿರ್ಲಿಲ್ಲ. ಮಳೆಯಲ್ಲಿ ನನಿತಾ ಇದ್ವು, ಬಿಸಿಲಲ್ಲಿ ಒಣಗ್ತಾ ಇದ್ವು. ಎಲ್ಲ ಸಹಜ ಅಂತ. ಹೌದು, ನ್ಯಾಚುರಲ್. ಪ್ರಾಣಿಗಳ ಜೊತೆ ಪ್ರಾಣಿಗಳು. ಇದೇ ಬದುಕು ಅಂತ. ಇವತ್ತೇನಾಗ್ಬಿಟ್ಟಿದೆ, ಕಂಪೇರ್ ಮಾಡ್ಕೊಳ್ಳಕ್ಕೆ ಸಾಕಷ್ಟು ಅವಕಾಶಗಳಿರೋದ್ರಿಂದ ಇರೋದ್ರಲ್ಲಿ ಮನುಷ್ಯ ಯಾವ್ದನ್ನು ನೆಮ್ಮದಿಯಾಗಿಲ್ದೆ, ಹೌದು, ನೆಮ್ಮದಿ ಕೆಡಿಸ್ಕೊಂಡಿದ್ದಾರೆ. ಅಷ್ಟು ದೊಡ್ಡ ಕುಟುಂಬದಲ್ಲಿ ಬೆಳೆದಿರೋ ಅನುಭವವು ನಿಮ್ಗೆ ಇದೆ. ಶ್ರೀಮಂತವಾಗಿರುವಂತಹ ಅನುಭವಗಳು ನಿಮ್ಮೊಟ್ಟಿಗಿದೆ. ಆಮೇಲೆ ಈಗ ಗಂಡ, ಹೆಂಡತಿ, ಮಗ ಸಂಕೀರ್ಣ ಆಗ್ಬಿಟ್ಟು ಈ ಒಂದು ಅನುಭವನು ನಿಮ್ಗೆ ಅದು ನನಗೆ ತುಂಬಾ ನೋವಾಗುತ್ತೆ. ನನಗೆ ತುಂಬಾ ನೋವಾಗುತ್ತೆ. ನಿಮ್ಗೆ ಹೇಳಲಿಲ್ಲ ಅಲ್ವಾ, ನಾನು ರೇಡಿಯೋ ಅನೌನ್ಸರ್ ಆಗಿ ನಾನು 35 ವರ್ಷಗಳ ಕಾಲ ರೇಡಿಯೋ ಹಾಸನ ಆಕಾಶವಾಣಿ ಜೊತೆ ಕಾಲೇಜು ನೋಡಿ. 1 ರಿಂದ 4ರವರೆಗೆ ನಾವು ನಾಡನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆನಲ್ಲಿ ತುಂಬಾ ಹೊಡೆಸ್ಕೊಂಡು ಬಯಸ್ಕೊಂಡು ಕಲ್ತ್ರು ಸಹ ಪ್ರೀತಿಯಿಂದನೇ ಕಲಿಸಿದ್ರು, ಪ್ರೀತಿಯಿಂದನೇ ಕಲಿತು. ನನಗೆ ಅಷ್ಟೊತ್ತಿಗಾಗಲೇ ಬೇರೆಯವ್ರ ಮನೆಯಲ್ಲಿ ರೇಡಿಯೋ ಇತ್ತು. ಆ ರೇಡಿಯೋನ ಕೇಳಿ ಕೇಳಿ ಆ ಧ್ವನಿಯ ಒಂದು ಮಾಧುರ್ಯ, ಸ್ಪಷ್ಟತೆ, ನಿಷ್ಕೃಷ್ಟತೆ, ಸಮಯ ಪ್ರಜ್ಞೆ, ಭಾಷೆಯ ಒಂದು ವೈವಿಧ್ಯತೆ, ಜನಪದ ಶೈಲಿಗಳು, ಕೃಷಿರಂಗದ ಒಂದು ಧಾಟಿ, ಯುವವಾಣಿಯ ಧಾಟಿ, ಚಿತ್ರಗೀತೆಗಳ ವಿಶೇಷತೆ, ಇವನ್ನೆಲ್ಲ ಕೇಳಿ ಆಮೇಲೆ ಹಿಂದಿನ ಕಾಲದಲ್ಲಿ ಇನ್ನೂ ಒಂದು ಸ್ಟೇಷನ್ ಬರೋದು, ಶ್ರೀಲಂಕಾ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಏಸಿಯಾ ಸೇವಾ ವಿಭಾಗ ಕನ್ನಡ ಕಾರ್ಯಕ್ರಮ. ನಾನು ತುಳಸಿ ಕನ್ನಡದಲ್ಲಿ ಬರೋದು ಶ್ರೀಲಂಕಾದಿಂದ. ಅದು ಮಧ್ಯಾಹ್ನ 2 ರಿಂದ 2:30ವರೆಗೆ. ನಮ್ಮ ಮನೇಲಿ ಯಾವ ಕರೆಂಟ್ ಇಲ್ಲ, ಬೇರೆಯವ್ರ ಮನೆ ರೇಡಿಯೋ ಕೇಳಿ 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 ಅವ್ರ ಮನೇಲಿ ಕೂತ್ಕೊಳ್ಳೋದು. ಅಂದ್ರೆ ಯಾವಾಗಲೂ ಅದೇ ಕೆಲಸನ ಇಲ್ಲ, ಕೆಲಸ ಮಾಡಿ ಜೊತೆಗೆ ರೇಡಿಯೋನ ಕೇಳಿ ಬೆಳೆದವರು. ಎಷ್ಟು ಚೆನ್ನಾಗಿ ಹೋದರು. ಹುಡ್ಕೋದು ಹೈದರಾಬಾದ್ ಕನ್ನಡ ಬರುತ್ತಾ, ಟ್ಯೂನ್ ಮಾಡೋದು. ಅವ್ರ ಮನೆ ರೇಡಿಯೋ, ನಾವು ಟ್ಯೂನ್ ಮಾಡೋದು, ಕನ್ನಡ ಬರೋದು, ತಿರುಗಿಸಿನೇ ಹೋಗ್ತಿದ್ವು. ಹೀಗೆ ಕೇಳಿ 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 ಭಾಷೆಯ ಸೊಗಡು ತುಂಬಾ ಬಂದ್ಬಿಡ್ತು ಚಿಕ್ಕಂದಲ್ಲೇ. ನನ್ನನ್ನ ಯಾರೇ ಮಾತಾಡ್ಸಿದ್ರು ಸಹ ನೀವು ಯಾವ ಊರವರು ಅನ್ನೋರು, ಯಾಕೆಂದ್ರೆ ಕನ್ನಡನ ಅಷ್ಟು ಸ್ಪಷ್ಟವಾಗಿ ಮಾತಾಡ್ತಿದ್ದೆ ಅಂತ ಹೇಳಿ ಅವರಿಂದ ಗೊತ್ತಾಗೋದು ನನಗೆ. ಒಟ್ಟಿನಲ್ಲಿ ಚುರುಕಾಗಿದ್ರಿ ಒಂದು ಭಾಷೆನಲ್ಲಿ. ಆಮೇಲೆ 5ನೇ ತರಗತಿಯಿಂದ 7ನೇ ತರಗತಿವರೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆನೆಕೆರೆ ಅಂತ, ನಮ್ಮೂರಿಂದ ನಾಡನಹಳ್ಳಿಯಿಂದ ಆನೆಕೆರೆ ಗ್ರಾಮ 5 ಕಿಲೋಮೀಟರ್. ಅಲ್ಲಿಗೆ ಸುಮಾರು 18-20 ಮಕ್ಕಳಿರೋರು ನಡ್ಕೊಂಡು ಹೋಗಿ. ಆದ್ರೆ ಹೆಣ್ಣು ಮಕ್ಕಳನ್ನ ಹೊರಗಡೆ ಹೋಗುವಂತ ಸ್ಕೂಲ್ಗಳಿಗೆ ಸೇರಿಸ್ತಾ ಇರಲಿಲ್ಲ, ಕಳಿಸ್ತಾ ಇರಲಿಲ್ಲ. ಅವತ್ತಿನ ಪರಿಸ್ಥಿತಿ ಹಂಗಿತ್ತು. ಯಾಕೆಂದ್ರೆ ಕಾಡು ಮೇಡುಗಳನ್ನ ಅಲದು ಹೋಗ್ಬೇಕಾಗಿತ್ತು, ಹಳ್ಳ ಕೊಳ್ಳಗಳನ್ನ ದಾಟಿ ಹೋಗ್ಬೇಕಾಯ್ತು. ಹಾವುಗಳು, ಪ್ರಾಣಿಗಳು, ನರಿಗಳು. ಅಲ್ಲೂ ಸಹ ಕನ್ನಡ ಸುಸ್ಪಷ್ಟ. ಯಾಕೆ ಅಲ್ಲಿ ಇನ್ನ ಒಳ್ಳೊಳ್ಳೆ ಶಿಕ್ಷಕರು, ಗುರುಗಳು ಸಿಕ್ಕಿದ್ರು ನಮಗೆ. ಅವರು ಸಹ ನನ್ನಷ್ಟೇ ಅಚ್ಚುಕಟ್ಟಾಗಿ ಭಾಷೆನಲ್ಲಿ ಮತ್ತು ಬರವಣಿಗೆನಲ್ಲಿ ಮುದ್ದು ಮುದ್ದಾಗಿ ಬರೆಯೋರು. 5ನೇ ಕ್ಲಾಸಿಂದ ನಮಗೆ ನೋಡಿ ಇಂಕ್ ಪೆನ್, ಆಮೇಲೆ ಬ್ರಿಲ್ಲಿಂಕ್ ಅಂತ ಅವಾಗ, ಆಮೇಲೆ ಎಕ್ಸರ್ಸೈಸ್ ನೋಟ್ಬುಕ್. ಅಲ್ಲಿಂದ ನಾವು ಅದನ್ನ ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ವು. ಅವಾಗಿನ್ನು ಬಾಲ್ ಪೆನ್ಗಳು ಬಂದಿರಲಿಲ್ಲ. 5ರಿಂದ 7ನೇ ತರಗತಿವರೆಗೆ ಅಲ್ಲೂ ಓದಿದ್ವು. ನಾವು ಹೈಯೆಸ್ಟ್ ಮಾರ್ಕ್ಸ್ ಅನ್ನೋದು ಗೊತ್ತಿರಲಿಲ್ಲ ನಮಗೆ. ಪಾಸು ಫೇಲ್ ಅಷ್ಟೇ ಗೊತ್ತಾಯ್ತಾ ಇದ್ದದ್ದು ನಮಗೆ. ಯಾವಾಗಲೂ ಯುಗಾದಿ ಆದ್ಮೇಲೆ ಆಜು ಬಾಜಲ್ಲಿ ನಮಗೆ ಪಾಸು ಫೇಲ್ ಹೇಳ್ತಾರಂತೆ, ನಡುವೆ ನೋಡ್ಕೊಂಬರೋಣ ಅಂತ ಹೇಳಿ ಒಂದ್ ದಿವಸ ರಜದ ದಿವಸ ಹೋಗಿ ಆ ಸ್ಕೂಲ್ಗೆ ಹೋಗಿ, ನಾನ್ ಪಾಸು, ನಾನ್ ಫೇಲು, ನೀವನ್ ಫೇಲು ಅಂತ ಹೇಳಿ ಒಂದಷ್ಟು ಜನ ಫೇಲು ಆಗೋರು. ಪೂರ್ತಿ ವ್ಯವಸಾಯದಲ್ಲೇ ಮುಳ್ಕೊಂಡ್ಬಿಟ್ಟಿರ್ತ ಅವ್ರಿಗೆ ಓದಕ್ ಗೊತ್ತಾಯ್ತಾ ಇರಲಿಲ್ಲ. ನಮಗೆ ಇಷ್ಟೆಲ್ಲ ಜ್ಞಾನ ಬರೋದಕ್ಕೆ ರೇಡಿಯೋನೇ ಕಾರಣ. ಮತ್ತೆ ವೃತ್ತಪತ್ರಿಕೆಗಳು, ಯಾರ ಮನೆಯಲ್ಲಾರು ಪುಸ್ತಕಗಳಿದ್ರೆ, ನ್ಯೂಸ್ ಪೇಪರ್ ಇದ್ರೆ ನಾನು ತಕೊಂಡು ಓದಿವೆ. ಆಮೇಲೆ ಮ್ಯಾಗಝಿನ್ಗಳಿದ್ರೆ ತಕೊಂಡು ಓದಿವೆ. ನನಗೆ ಇಷ್ಟ ಆಗೋದು ಯಾಕೆಂದ್ರೆ ಮುದ್ರಣ ಶೈಲಿ, ಅದರಲ್ಲಿರೋ ಭಾಷಾ ಸೊಗಡು, ಹೇಳಿರೋ ರೀತಿ, ಅವೆಲ್ಲ ತುಂಬಾ ಇಷ್ಟ ಆಗೋದು. 7ನೇ ಕ್ಲಾಸ್ ಆದ್ಮೇಲೆ, ಪಾಸ್ ಆದ್ಮೇಲೆ 8ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಹೈಸ್ಕೂಲು ಚನ್ನರಾಯಪಟ್ಟಣದಲ್ಲಿ ನವೋದಯ ಪ್ರೌಢಶಾಲೆ ಅಂತ ಹೇಳಿ. ಅದು ಖಾಸಗಿ ಶಾಲೆ ಆಗಿದ್ರೂ ಸಹ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಅದು ಖಾಸಗಿ ಶಾಲೆ ಅಂತ. ಯಾಕೆಂದ್ರೆ ಅವತ್ತಿನ ಕಾಲಕ್ಕೆ ₹5 ಫೀಸ್ ಅಷ್ಟೇ
ಓದ್ತಿದ್ದು 5 ರೂಪಾಯಿ ಕಷ್ಟ ಬಿದ್ದು ನಮ್ಮಪ್ಪ ಅವ್ವ ಕೊಡೋರು. ಯಾಕಂದ್ರೆ ಅವಾಗೆಲ್ಲ 1 ಪೈಸೆ 2 ಪೈಸೆ 3 ಪೈಸೆ ಇವೆಲ್ಲ ಚಲಾವಣೆಲಿತ್ತು. 6 ಪೈಸೆ ಕೊಟ್ಟರೆ ಒಂದು ಎಕ್ಸರ್ಸೈಸ್ ಬರೋದು, ಈ ತರ ಇದ್ದದ್ರಿಂದ ಆಗ ಹೆಂಗೋ ನಡ್ಕೊಂಡು ಹೋಯ್ತಾ ಇತ್ತು. 10ನೇ ಕ್ಲಾಸ್ವರೆಗೂ ನಮಗೆ ಫೀಸ್ ಕಟ್ಟಿದೀವ ಬಿಟ್ಟಿದೀವಿ ಏನೂ ಗೊತ್ತಿಲ್ಲ. ಆಮೇಲೆ ಕಾಲೇಜು SSLC ಪಾಸ್ ಮಾಡಿದ ಮೇಲೆ ಒಂದೇ ಸಲ ಪಾಸ್ ಆಯ್ತು. ಸದ್ಯ ಎಷ್ಟಪ್ಪ ಮಾರ್ಕ್ಸ್ ಅಂತ ಅಂದ್ರೆ 36%. ಆದ್ರೆ ಅವಾಗ ಕ್ಲಾಸೇ ಗೊತ್ತಿಲ್ಲ. ಆ ಸುತ್ತಲಳ್ಳಿಗೆಲ್ಲ ಗೊತ್ತಾಯ್ತು ನಾಡ್ನಳ್ಳಿಲಿ ಒಬ್ಬ ಗುಣಿ ಅನ್ನೋ ಹುಡುಗ SSLC ಪಾಸ್ ಮಾಡಿದ್ನಂತೆ ಅಂತ. ಯಾಕಂದ್ರೆ ಉಳಿದವರೆಲ್ಲ ಫೇಲ್ ಆಗಿದ್ರು. ಇದು ವಿಶೇಷ ಅಂದ್ರೆ ಮಜಾ ಅಂದ್ರೆ ಇದು ಮಜಾ ಅಂದ್ರೆ ನಮಗೆ ಅಲ್ಲಿ ಬಂದಿತ್ತು 115089 ನನ್ನ ರಿಜಿಸ್ಟ್ರೇಷನ್ ನಂಬರ್. ಅದು SSLC ನಲ್ಲಿ ಕೊಟ್ಟಿದ್ದ ನಂಬರ್ 115089. ಆ ನಂಬರು ಆ ಲಿಸ್ಟ್ ಅಲ್ಲಿ ಇತ್ತು ನಂದು. 3ನೇ ದರ್ಜೆನಲ್ಲಿ ಉತ್ತೀರ್ಣತೆ ಅಂತ ಹೇಳಿ 36% ಬಂದಿತ್ತು. ಖುಷಿ ಅಂದ್ರೂ ಖುಷಿ. ಆಮೇಲೆ ನಮಗೆ ಗೊತ್ತಿಲ್ಲ ಎಲ್ಲಿಗೆ ಸೇರ್ಬೇಕು ಏನ್ ಮಾಡ್ಬೇಕು ಅಂತೇಳಿ ಮತ್ತೆ ಅದೇ ಕಾಲೇಜಲ್ಲಿ PUC ಪ್ರೀ ಯೂನಿವರ್ಸಿಟಿ ಕೋರ್ಸ್ ಸೇರಿಸಿದ್ರು. ಸೊ PUC ನಲ್ಲಿ ಸೈನ್ಸಿಗೆ ಸೇರಿಸ್ಬಿಟ್ರು. ನಮಗೆ ಸೈನ್ಸ್ ಅಂದ್ರೆ ಏನು ಗೊತ್ತಿಲ್ಲ, ಆರ್ಟ್ಸ್ ಅಂದ್ರೆ ಏನು ಗೊತ್ತಿಲ್ಲ, ಕಾಮರ್ಸ್ ಅಂದ್ರೆ ಏನು ಗೊತ್ತಿಲ್ಲ. ಆದ್ರೂ PUC ಸೈನ್ಸಿಗೆ ಸೇರಿಸ್ಬಿಟ್ರು. ಭಾಷಾ ಜ್ಞಾನ ಇತ್ತಲ್ಲ, ಇವನ್ ಚೆನ್ನಾಗಿ ಓದ್ತಾನೆ ಅಂತ ಹೇಳ್ಬಿಟ್ಟು. ಆದ್ರೂ ಸಹ ಬರವಣಿಗೆ ತುಂಬಾ ಚೆನ್ನಾಗಿರೋದು. ಅವ್ರು ಏನು ಹೇಳ್ತಾರೋ ಅದನ್ನೆಲ್ಲ ಅಚ್ಚುಕಟ್ಟಾಗಿ ಇಂಗ್ಲೀಷಲ್ಲಿ ಬರ್ಕೊಳ್ಳಿ. ಯಾಕೆಂದ್ರೆ ಇಂಗ್ಲೀಷ್ 5, 6, 7ನೇ ಕ್ಲಾಸಲ್ಲಿ ಬಂತಲ್ಲ, ಅಲ್ಲಿ ಚೆನ್ನಾಗಿ ಕಲಿಸ್ಕೊಟ್ಟಿದ್ರು ನಮಗೆ. ಬರೆಯೋದು ಓದೋದನ್ನ, ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ, ಅರ್ಥ ಮಾಡ್ಕೊಳಕ್ ಬರ್ತಾ ಇರಲಿಲ್ಲ. ಫಸ್ಟ್ PUC ನಲ್ಲಿ ಓದಿದೆ 1 ವರ್ಷ. ಅವಾಗ 485 ರೂಪಾಯಿ ಕೊಟ್ಟು ಒಂದು ಸೈಕಲ್ ತಕ್ಕೊಟ್ರು ನಮ್ಮ ಮನೇಲಿ. ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆವರೆಗೆ ಕಾಲೇಜ್. ಅದು 3 ಪೀರಿಯಡ್ ಒಂದು ದಿವಸಕ್ಕೆ. ಬೇಗ ಬರಬೇಕು ಸೈಕಲಲ್ಲಿ, ಬೇಗ ಹೋಗ್ಬೇಕು, ವ್ಯವಸಾಯ ಮಾಡ್ಬೇಕು, ಅಷ್ಟೇ ಗೊತ್ತಿದ್ದು ನಮಗೆ, ಇನ್ನೇನು ಗೊತ್ತಿಲ್ಲ. ಅದೆಲ್ಲ ಜೀವನದ ಭದ್ರತೆಯ ವ್ಯವಸಾಯ ಅವೆಲ್ಲ. ಹೌದು, 2 ವರ್ಷ 3 ವರ್ಷಕ್ಕೆ ಆಗೋವಷ್ಟು ದವಸ ಧಾನ್ಯಗಳನ್ನ ಬೆಳ್ಕೊಂಡ್ರೆ ರೈತರಿಗೆ ಸಮಾಧಾನ ಆಯ್ತಾ ಇದ್ದು. ಅವನ್ನೆಲ್ಲ ಮುಂದೆ ಮಳೆ ಆಗುತ್ತಾ ಇಲ್ವೋ ಇದು ಹೌದು. ಹಾಗಾಗಿ ಭದ್ರತೆಯಲ್ಲಿ ಅವರು ಪಿಂಡಿ ಕಟ್ಟಿ ಕೆಲವು ದವಸ ಧಾನ್ಯಗಳನ್ನ ಇಡ್ತಾ ಇದ್ವು ನಾವು. ಆಮೇಲೆ ಕೊಮ್ಮೆ ಅಂತ ಹೇಳಿ ಒಂದು ದವಸ ಧಾನ್ಯಗಳನ್ನು ಇಡ್ತಾ ಇದ್ವು. ಪೆಟ್ಟೆ ಅಂತ ಹೇಳಿ ಅದರಲ್ಲಿ ದವಸ ಧಾನ್ಯಗಳನ್ನು ತುಂಬ್ತಾ ಇದ್ವು. ಹಗೇವು ಅಂತ ಹೇಳಿ ಅದರಲ್ಲಿ ರಾಗಿನ ನಾವು ತುಂಬ್ತಾ ಇದ್ವು. ಆಮೇಲೆ ವಾಡೆ ಅಂತ ಹೇಳಿ ಅದರಲ್ಲಿ ರಾಗಿ ಭತ್ತಗಳನ್ನು ತುಂಬ್ತಾ ಇದ್ವು. ಹೀಗೆ ಬೆಳೆದು ಬಂದ್ವು. ಆ ನಂತರ ದನ ಎಮ್ಮೆ ಮೇಯಿಸುವ ಕಾಲದಲ್ಲಿ ಸಗಣಿ ಇರುತ್ತಲ್ಲ, ನಾವು 10 ಮಕ್ಕಳು ಗಂಡು ಮಕ್ಕಳು ದನ ಮೇಯಿಸುವ ಸಗಣಿನೆಲ್ಲ ಕಲೆಕ್ಟ್ ಮಾಡಿ ಮೇಲಿನಿಂದ ಕೆಳಗಿನವರೆಗೆ ಲೇಪನ ಮಾಡ್ಕೋತಾ ಇದ್ವು ಸಗಣಿನ. ಯಾಕೆ? ಅದು ಯಾರೋ ಹೇಳಿದ್ರು ಅಂತ ಹೇಳಿ ಬೆಳಗ್ಗಿಂದ ಮಧ್ಯಾಹ್ನ 4 ಗಂಟೆವರೆಗೂ ಒಣಗಿಸೋದು. ಅದನ್ನ ನಮ್ಗೆ ಯಾರ ಮಕ್ಕಳು ಯಾರು ಅಂತಾನೆ ಗೊತ್ತಾಯ್ತಾ ಇರ್ಲಿಲ್ಲ. ಅವನ್ ಯಾರು ಇವನ್ ಯಾರು ಅಂತ ಗೊತ್ತ, ಮಾತಾಡಿದ್ರೆ ಅಷ್ಟೇ. ಇಲ್ಲ ಏನು ಬೈತಾ ಇರಲಿಲ್ಲ. ಯಾಕೆಂದ್ರೆ ಅವರು ಬಹುಶಃ ಹಿಂದಿನ ಕಾಲದಲ್ಲಿ ಮಾಡಿದ್ದಿರಬಹುದು. ಆದ್ರೆ ಅದು ಆಯುರ್ವೇದೀಯ ಗುಣಗಳ ಒಂದು ಇದು ಅಂತ ಹೇಳಿ ಆಮೇಲೆ ಗೊತ್ತಾಯ್ತು ನಮಗೆ. ಬಹಳಷ್ಟು ವರ್ಷಗಳ ಕಾಲ ಇದನ್ನು ಮಾಡಿದೀವಿ. ಆಮೇಲೆ ತೊಳ್ಕೊಂಡು ಹೋದ್ಮೇಲೆ ಎಷ್ಟು ಚೆನ್ನಾಗಿರಿವು ಅಂತ ಅಂದ್ರೆ ನಾವು ಅದಕ್ಕೇನೋ ಇವತ್ತಿಗೂ ಚೆನ್ನಾಗಿದ್ವಿ. ನೋಡಿ, ಸಗಣಿನಲ್ಲಿ ಮಜ್ಜನ ಮಾಡ್ಕೋತಾ ಇದ್ವು. ಆದ್ರೆ ಅವತ್ತಿನ ಕಾಲದ ಸಗಣಿನೇ ಬೇರೆ, ಇವತ್ತಿನ ಕಾಲದ ಸಗಣಿನೇ ಬೇರೆ. ಇವತ್ತಿನ ಕಾಲದ ಸಗಣಿನ ನೀವು ಮೂಸೋಕ್ಕೂ ಆಗೋದಿಲ್ಲ. ನಿಜವಾದ ಸಗಣಿ ಯಾರಿಗೂ ಸಿಗೋದೂ ಇಲ್ಲ. ಹಂಗಾಗಿ ನಾವು ಲೇಪನ ಮಾಡ್ಕೋತಾ ಇದ್ವು. ಪೂರ್ತಿ ಕಣ್ಣಲ್ಲಿ ಗುರುತಿಸ್ಬೇಕಾಗಿತ್ತು ಇತರೆ ಮಕ್ಕಳನ್ನ, ಅಥವಾ ಮಾತಿನಲ್ಲೇ ನೀನ್ ಅವನಲ್ವೇನೋ ಅಲ್ಲಿ. ಹೌದು, ಈ ತರ ಎಲ್ಲ ಮಜವಾಗಿರೋದು ಮಾತ್ರ. ಆಮೇಲೆ ಮೀನು ಹಿಡಿತಾ ಇದ್ವು. ನಾವೇ ಮೀನನ್ನು ಹಿಡಿದು ಕರಿಮೀನನ್ನು ಮಾಡ್ತಾ ಇದ್ವು. ಒಣಗಿಸಿ ಅದನ್ನ ಮಡಕೆನಲ್ಲಿ ಇಟ್ಕೊಂಡು ಕರಿಮೀನು ಸಾರು ಮಾಡ್ತಾ ಇದ್ವು. ಆಮೇಲೆ ನಮ್ದೆಲ್ಲ ಗಡಿಗೆನಲ್ಲೇ ಗಡಿಗೆ, ಕಳಸಿಗೆ, ಆಮೇಲೆ ಮಗೆ ಅಂತ ಹೇಳಿ ಮಜ್ಜಿಗೆ ಕುಡಿಯೋದು ಮಗೆ, ಸ್ನಾನ ಮಾಡೋದಕ್ಕೂ ಕಳಸಿಗೆ ಅಂತ ಅದಕ್ಕೆ ಹೆಸರು. ಈ ತರ ಎಲ್ಲ ನಮ್ದೆಲ್ಲ. ಆ ನಂತರ ಕಾಲೇಜ್ ಮೆಟ್ಲು ಹತ್ತಿದ ಮೇಲೆ ಆಯ್ತು ಅದೇ ಒಂಥರ ಲೋಕ ಬದಲಾವಣೆ ಆಗೋಯ್ತು. ಯಾಕೆಂದ್ರೆ ಅಲ್ಲಿ ಬೇರೆ ಬೇರೆ ದೊಡ್ಡ ವ್ಯಕ್ತಿಗಳು, ಹುಡುಗರು ಬಂದಿರ್ತಾರೆ, ಹುಡುಗಿಯರು ಬಂದಿರ್ತಾರೆ, ಇಂಗ್ಲಿಷ್ ಮಾತಾಡೋರು ಇರ್ತಾರೆ. ನಮ್ಗೇನು ಗೊತ್ತಾಯ್ತಾ ಇರಲಿಲ್ಲ. ಅಲ್ಲೇನೆ ಹೈಸ್ಕೂಲ್ ಏನು ಓದಿದ್ವು ಅಲ್ಲೇನೆ ಇತ್ತದು PUC. ಆದ್ರೆ PUC ಸೈನ್ಸ್ ಸೇರಿಸ್ಬಿಟ್ರು. ನಮ್ಗೆ ಗೊತ್ತಿಲ್ಲ, ಹೇಳಿದ್ರಿ. ಫಸ್ಟ್ ಇಯರ್ ಸೈನ್ಸು ರಿಸಲ್ಟ್ ಬಂತು, ಡಿಟೈನ್ಡ್ ಅಂತ ಇತ್ತು. ಡಿಟೈನ್ ಅಂದ್ರೆ ಏನು ಗೊತ್ತಿಲ್ಲ, ಅದು ಫೇಲ್ ಅಂತ ನಂಗೆ ಗೊತ್ತಿಲ್ಲ, ಅದು ಫೇಲ್. ಮತ್ತೆ ಫಸ್ಟ್ PUC ಸೈನ್ಸ್ಗೆನೆ ಸೇರಿಸಿದ್ರು. ಸೊ ನಾನು ಪಾಸ್ ಮಾಡದೇ ಇದ್ರು ಬಹುಶಃ ಲೆಕ್ಚರರ್ಸ್ ಎಲ್ಲ ಸೇರಿ ಹುಡುಗ ಹಂಗಾರ ಓದ್ಕೊಂಡು ಹೋಗ್ಲಿ ಮುಂದಕ್ಕೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಸೆಕೆಂಡ್ PUCಗೆ ಹಾಕಿದ್ರು. ಸೆಕೆಂಡ್ PUC ಸೈನ್ಸು, ಕನ್ನಡ ಇಂಗ್ಲಿಷ್ ಪಾಸ್ ಮಾಡ್ಕೊಂಡೆ. ಇನ್ನ PCMB ಏನು ಗೊತ್ತಿಲ್ಲ, ಅದು ಫೇಲ್ ಆಯ್ತು. ಮತ್ತೆ 1 ವರ್ಷ ಹಳ್ಳಿಲೇ ಇದ್ಕೊಂಡು ನಾನು ವ್ಯವಸಾಯದಲ್ಲಿ ಕ್ರಾಂತಿ ಮಾಡಬೇಕು, ಚಿದಂಬರ ರಹಸ್ಯ ಅಂತ ಪೂರ್ಣಚಂದ್ರ ತೇಜಸ್ವಿ ಅವರದ ಪುಸ್ತಕ ಓದಿ ಕ್ರಾಂತಿ ಮಾಡಬೇಕು ಅಂತ ಹೇಳಿ ಊರಲ್ಲಿ ನಾಟಕಗಳನ್ನ ಮಾಡೋದು, ಜನಸಂಖ್ಯಾ ನಿಯಂತ್ರಣದ ಬಗ್ಗೆ ಭಾಷಣ ಕೊಡೋದು, ಪರಿಸರದ ಬಗ್ಗೆ ಕಾಳಜಿ ಕೊಡೋದು, ನೀವೆಲ್ಲ ಕೆಲಸ ಮಾಡಿ ಜೀವನ ಮಾಡಿ ಅಂತ ಹೇಳೋದು. ನೋ ಲೀಡರ್, ನಾವೇ ಲೀಡರ್ಗಳು. ನಾವೇ ನಮಗೆ ಬಂದದ್ದನ್ನ ನಾವು ಹೇಳ್ತಾ ಹೋಗೋದು. ಯಾಕೆಂದ್ರೆ ನನ್ನ ಜೊತೆಗೆ ಸಹಪಾಠಿ, ನನ್ನ ಸಹವರ್ತಿ ರೇಡಿಯೋ ಅಂದ್ರೆ ಪಕ್ಕದ ಮನೆ, ನಮ್ಮನೆಲ್ಲ. ನಮ್ಗೇನ್ ರೇಡಿಯೋ ಕರೆಂಟೇ ಇರಲಿಲ್ಲ. ಇಲ್ಲ, ಯಾವ ಕಾರಣಕ್ಕೂ ನಾನು ಯಾವತ್ತೂ ನಾನು ಹಠ ಮಾಡಿದವನಲ್ಲ. ಈ ನಾಟಕ ಕಲೆ ಏನಾಯ್ತದು, ಹುಡುಗರು ಸೇರ್ಕೊಂಡು ಬೇರೆ ಬೇರೆ ನಾಟಕಗಳನ್ನ ಮಾಡಿ ಊರಲ್ಲಿ ಪ್ರದರ್ಶನ ಮಾಡ್ಕೊಂಡು ಅಷ್ಟೊತ್ತಿಗಾಗಲೇ ಶಕ್ತಿ, ವೇದಿಕೆ ಮೇಲೆ ನಿಲ್ಲೋ ಶಕ್ತಿ ಬಂದಿತ್ತು.
ಸೆಕೆಂಡ್ PUC ಮತ್ತೆ ಫೇಲ್ ಆಗಲಿಕ್ಕೆ 4 ವರ್ಷ ಆಯ್ತು. ನಾನು ಮನಸ್ಸು ಬಿಚ್ಚೆ ಹೇಳ್ತಾ ಇದ್ದೀನಿ, ನನಗೇನು ಅವಮಾನ ಆಗಲಿ ಬೇಜಾರಾಗಲಿ ಏನೂ ಇಲ್ಲ, ನಾನು ಫೇಲ್ ಆಗಿದ್ದೀನಿ ಅಂತ. ಯಾತಕ್ಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ, ಇವತ್ತು ಫೇಲ್ ಆದ ಹುಡುಗರು ಯಾವುದೇ ಕಾರಣಕ್ಕೂ ಮುಜುಗರ ಪಡೋದಾಗ್ಲಿ ಅಥವಾ ಆತ್ಮಹತ್ಯೆಯಂತಹ ಒಂದು ಯೋಚನೆ ಮಾಡುವಂಥದ್ದಾಗ್ಲಿ, ಓದಕ್ಕೆ ಬೇಕಾದಷ್ಟು ಮಾರ್ಗಗಳಿದೆ, ಬೇಕಾದಷ್ಟು ವಿಷಯಗಳಿದೆ. ಫೇಲ್ ಆದ್ರೆ ಯಾರು ತಲೆ ಕೆಡಿಸ್ಕೊಬೇಡಿ. ಸೋಲು ಗೆಲುವಿನ ಸೋಪಾನ ಅಲ್ವಾ, ಅದು ಬಿಟ್ಟು ಇನ್ನೊಂದು ಓದು ಅಷ್ಟೇ, ಜೊತೆಗೆ ತೊಡಗಿಸ್ಕೊ. ಮನೇಲಿ ಏನ್ ಕೆಲಸ ಇರುತ್ತೆ, ನಿಮ್ ಕುಟುಂಬದ ವೃತ್ತಿ ಏನಿರುತ್ತೆ ಮಾಡು. ಇದು ನನ್ನ ಒಂದು ಅನುಭವ. ಇದ್ಯಾಕೋ ಸರಿ ಹೋಗ್ಲಿಲ್ಲ ಅಂದ್ಬಿಟ್ಟು ಅಷ್ಟೊತ್ತಿಗೆ ಏನಾಯ್ತು, ಗುರೂರಿನ ಹೇಮಾವತಿ ಜಲಾಶಯದ ನೀರು ಸುಮಾರು 71ನೇ ಇಸ್ವಿಯಿಂದ 81, 82, 83 ನೀರಾವರಿ ಕಾಮಗಾರಿಗಳು ನಡೀತಾ ಇತ್ತು ಆ ಕಾಲಕ್ಕೆ. ಅವಾಗ ನಾಲ್ಕಾಣಿಗೆ ನಾನು ಕೂಲಿ ಹೋಗಿದ್ದೀನಿ. ಆಮೇಲೆ ಒಂದು 83, 84ನೇ ಸಾಲಿನ ಹೊತ್ತಿಗೆ ಪ್ರಾಯೋಗಿಕವಾಗಿ ನೀರಾವರಿ ಆ ನಾಲೆನಲ್ಲಿ ನೀರು ಬಿಟ್ರು. ಆಗ ನೋಡಿ ನಮಗೆ ನೀರು ಅಂದ್ರೆ ಏನು, ಹೇಗೆ ಅದನ್ನು ಬಳಸ್ಕೋಬೇಕು ಅಂತ ಹೇಳಿ ಎಲ್ಲ ಸ್ಟೆಪ್ ಬೈ ಸ್ಟೆಪ್. ಆ ಸಮಯದಲ್ಲಿ ನಾನು ಫೇಲ್ ಆದ ಸಮಯದಲ್ಲಿ ಆಳು ಕಾಳುಗಳನ್ನು ಕಟ್ಕೊಂಡು ಆ ವರ್ಷ ಬೇಕಾದಷ್ಟು ಭತ್ತನ ಬೆಳೆದು, ಆಮೇಲೆ ಇದು ಯಾಕೋ ನಾನು ಇಷ್ಟೇ ಓದಾಯ್ತಲ್ಲ, ಇಷ್ಟು ಏನು ಮುಂದಕ್ಕೆ ಓದಕ್ಕಾಗ್ಲಿಲ್ಲ ನನಗೆ ಅಂತ ಹೇಳಿ ನಾನೇ ಮನಸ್ಸು ಮಾಡಿ ಇನ್ನೊಂದು ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತ ಹೇಳಿ ಇತ್ತು ನವೋದಯ ಸ್ಕೂಲಲ್ಲೇ ಸೇರ್ಕೊಂಡ್ಬಿಟ್ಟೆ. ಅದು ಮತ್ತೆ ಹೊಸದಾಗಿ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂದ್ರೆ ಕರ್ನಾಟಕ ಸರ್ಕಾರದ JOC ಅಕೌಂಟೆನ್ಸಿ ಅಂಡ್ ಆಡಿಟಿಂಗ್ ಅಂತ ಹೇಳಿ, ಅದು 2 ವರ್ಷದ ಕೋರ್ಸು. ಅಲ್ಲಿ ಏನು ವಿಶೇಷತೆ ಅಂದ್ರೆ PUC ನಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಅನ್ನ ಪಾಸ್ ಮಾಡಿದ್ರೆ ಅದನ್ನ ಮಾರ್ಕ್ಸ್ ಕಾರ್ಡ್ ಕೊಟ್ರೆ ನಿಮಗೆ ಇಲ್ಲಿ ಎಕ್ಸಾಮ್ಷನ್ ಅಂತ ಹೇಳಿ ಇತ್ತು. ಅದು ನಮಗೆ ಖುಷಿಯಾದ ವಿಚಾರ. ಉಳಿದ ಎಲ್ಲ ಸಬ್ಜೆಕ್ಟ್ಸ್ ಗಳನ್ನ ನಾವು ಅಚ್ಚುಕಟ್ಟಾಗಿ 2 ವರ್ಷ ಓದಿ ಸುಮಾರು 75% ಅಲ್ಲಿ ನಾನು ಜಾಬ್ ಓರಿಯೆಂಟೆಡ್ ಕೋರ್ಸ್ ಡಿಪ್ಲೊಮಾ ಇನ್ ಅಕೌಂಟೆನ್ಸಿ ಅಂಡ್ ಆಡಿಟಿಂಗ್ ಅಂತ ಪಾಸ್ ಮಾಡಿಕೊಂಡು ಒಂದೇ ಸಲ ಯಾಕಂದ್ರೆ ಅಷ್ಟೊತ್ತಿಗೆ ನಾನು ಪದವಿ ಮುಗಿಸ್ಬೇಕಾಗಿತ್ತು. ಆದ್ರೆ ನಾನು ಬೇಜಾರು ಮಾಡ್ಕೊಂಡವನೇ ಅಲ್ಲ. ಅಷ್ಟೊತ್ತಿಗೆ ಎಷ್ಟೋ ಫ್ರೆಂಡ್ಸ್ಗಳು ಸಿಕ್ಕಿದ್ರು, ಎಷ್ಟೋ ಬೆಳೆಗಳನ್ನ ಬೆಳೆದು ಆಮೇಲೆ ಕುಟುಂಬನ ನಾವು ಮುನ್ನಡೆಸ್ಕೊಂಡು ಬಂದ್ವು. ನಮಗೆ ಮಕ್ಕಳಾದ್ರೂ ಸಹ ಕುಟುಂಬದ ಜವಾಬ್ದಾರಿ ಬೇಕಾದಷ್ಟಿತ್ತು. ಅದು JOC ಪಾಸ್ ಮಾಡಿ ಕಾಮರ್ಸಿಗೆ ಸೇರ್ಕೊಂಡೆ, BCom ಸೇರ್ಕೊಂಡೆ. ನನಗೇನು ಗುರಿ, ನಾನು BCom ಅಂದ್ರೆ ಅನಿಸ್ಕೊಂಡ್ರೆ ಸಾಕು ಅಂತೇಳಿ ಅವತ್ತಿನ ಮನಸ್ಥಿತಿ ಇತ್ತು. NS ಗುಣಶಂಕರ್ BCom ಅಂತ ಅನಿಸ್ಕೊಂಡ್ರೆ ಬ್ರಾಕೆಟ್ ಅಲ್ಲಿ ಬರ್ಕೊಂಡ್ಬಿಟ್ಟಿವೆ, ನಾನು ಮದುವೆ ಕಾರ್ಡಲ್ಲಿ ಹಾಕ್ಸ್ಕೋಬೇಕು. ಶುದ್ಧ ನಿಜ. ಆದ್ರೆ ನನಗೆ ಕನ್ನಡ ಜ್ಞಾನ ಇರೋದನ್ನ ಬಹಳಷ್ಟು ಜನ, ನೀನು ಇಂಥದ್ದು ಓದಿದ್ರೆ BA ನಲ್ಲಿ ಕನ್ನಡ ಮೇಜರ್ನ ಓದಿದ್ರೆ ನೀನು ಇನ್ನು ಸ್ವಲ್ಪ ಅವಕಾಶಗಳು ಬೇಕಾದಷ್ಟು ಇರುತ್ತೆ ಅಂತ ಯಾರು ಹೇಳ್ಕೊಡೋರು ಇರಲಿಲ್ಲ. ಯಾಕೆಂದ್ರೆ ಸೇರ್ಕೊಂಡು 3 ವರ್ಷ ಓದಿ ಅದ್ರಲ್ಲಿ ಅಚ್ಚುಕಟ್ಟಾಗಿ ಪಾಸ್ ಮಾಡಿ ತುಂಬಾ ಖಂಡಿತ ಒಂದೇ ಸಲ ಪಾಸ್ ಮಾಡಿದ್ ನಾನು. ಒಂದೇ ಸಲಕ್ಕೆ 46% ಅಲ್ಲಿ ಪಾಸ್ ಮಾಡಿ ಮತ್ತೆ 1 ವರ್ಷ ಹಳ್ಳಿನಲ್ಲೇ ಇದ್ಕೊಂಡು ಅಲ್ಲಿ ಏನಾಯ್ತು, ಅಷ್ಟೊತ್ತಿಗೆ ನಾನು ಪದವೀಧರ ಆಗಿರೋದ್ರಿಂದ ಹಳ್ಳಿಯ ಜನತೆ ನನ್ನನ್ನು ಹತ್ರಕ್ಕೆ ತಗೋತಾ ಇರಲಿಲ್ಲ. ಇವ್ರು ಅಪ್ಪಾರ ಓದಿಯವನೇ, ಜಾಸ್ತಿ ನೀನೇನ್ ಮಾಡಕ್ ಇಲ್ಲಿ. ನನಗೆ ತುಂಬಾ ಇಷ್ಟ ವ್ಯವಸಾಯ ಅಂತಂದ್ರೆ ತುಂಬಾ ಇಷ್ಟ. ಗುಣಿ ಅಂತ ಅಂದ್ರೆ ತುಂಬಾ ಓದಿದಾನೆ, ಯಾಕಂದ್ರೆ ಮಾತಾಡೋ ರೀತಿನೇ ನಡ್ಕೊಳ್ಳೋ ರೀತಿನೇ ಹಂಗಿತ್ತು. ಸೊ ಪದವಿ ಹಂತದಲ್ಲಿ ನಾಟಕ ವಿಭಾಗದಲ್ಲಿ ನಮ್ಮ ಡಾಕ್ಟರ್ ಚಂದ್ರು ಕಾಳಿನಹಳ್ಳಿಯವರು ನನ್ನನ್ನ ಭಾಷಾ ಪಾಂಡಿತ್ಯವನ್ನು ಗುರುತಿಸಿ ನಾಟಕ ವಿಭಾಗಕ್ಕೆ ಸೇರಿಸ್ಕೊಂಡ್ರು. ಅಲ್ಲಿ ನಮಗೆ ಜನಪದ ಹಾಡುಗಳು ಹಾಡೋದಕ್ಕೆ ಇಷ್ಟ ಆಯ್ತು, ಬಂತು. ಅದು ಒಂದ್ ಲೈನ್ ಹೇಳ್ಬಿಡ್ತೀನಿ. ಇಗ್ಗಾಣೆ ಸೂರನೇ ಹರ ಹರ ಗೌರಿಯ ಮುದ್ದಿನ ಸುಕುಮಾರನೇ. ಆ ರೀತಿ ಎಂತಹ ನಾಟಕಗಳು ಅಂತ ಅಂದ್ರೆ ಸ್ಪರ್ಧಾತ್ಮಕ ನಾಟಕಗಳು ನಾವು ಮಾಡ್ತಾ ಇದ್ದು. ರಾಜ್ಯವ್ಯಾಪಿ ನಾಟಕ ಮಾಡಿದೀವಿ. ಸ್ಪರ್ಧಾತ್ಮಕ ನಾಟಕಗಳಲ್ಲಿ ಪ್ರಥಮ ಬಹುಮಾನಗಳು ಪಡೆದು ನಾಟಕ ವಿಭಾಗದಲ್ಲಿ ವಿಪರೀತ ನಾವು ಬೆಳೆದ್ಬಿಟ್ವು ಪ್ರದರ್ಶನ ಕಲೆನಲ್ಲಿ. ಅದೇ ಸಮಯಕ್ಕೆ ಬೆಂಗಳೂರು, ಈಗ ಹಾಸನ ಆಕಾಶವಾಣಿ ಅವಾಗ ಇನ್ನೂ ಇರಲಿಲ್ಲ, ಬೆಂಗಳೂರು ಆಕಾಶವಾಣಿನಲ್ಲಿ ನಮಗೆ ಜನಪದ ಹಾಡುಗಾರರಾಗಿ ಡಾಕ್ಟರ್ ಚಂದ್ರು ಕಾಳಿನಹಳ್ಳಿಯವರ ಸಂಗಡಿಗರಾಗಿ ನಾವು ಬೆಂಗಳೂರು ಆಕಾಶವಾಣಿನಲ್ಲಿ ಗುರುತಿಸಿಕೊಂಡು, ಅಷ್ಟೊತ್ತಿಗೆ ಆಮೇಲೆ ಇಲ್ಲಿ ಹಾಸನ ಆಕಾಶವಾಣಿ ಮೇ 4, 91 ಅಧಿಕೃತ ಪ್ರಾರಂಭ ಆದರೂ ಸಹ ಅದಕ್ಕಿಂತ ಮೊದಲು ಪ್ರಾಯೋಗಿಕ ಪ್ರಸಾರ ಅಂತ ಹೇಳಿ 90ನೇ ಇಸ್ವಿಯಿಂದ ಪ್ರತಿ ದಿವಸ 11 ರಿಂದ 12 ಗಂಟೆವರೆಗೆ ಪ್ರಸಾರ ಮಾಡ್ತಾ ಇತ್ತು. ಅದನ್ನ ನಮಗೆ ಕೇಳೋದಕ್ಕೆ ನಾನು 300 ರೂಪಾಯಿ ದುಡಿದು ಒಂದು ರೇಡಿಯೋ ಆಗ ತಕೊಂಡೆ, ಚಿಕ್ಕದು. ಆಗ ನನಗೆ ಸ್ವಂತ ರೇಡಿಯೋ ಬಂತು. ಆವಾಗ್ಲಿಂದ ರೇಡಿಯೋ ಕೇಳಕ್ ಪ್ರಾರಂಭ ಮಾಡಿದಾಗ ನಾಟಕ ಕಲಾವಿದರಾಗಿ ಆಯ್ಕೆ ಮಾಡಲು ಅರ್ಜಿಗಳನ್ನು ಕರೆಯಲಾಗಿದೆ ಅಂತ ಹೇಳಿ ನಮ್ಮ ನಾಗರಾಜಪ್ಪ ಅವರು ಅನೌನ್ಸ್ಮೆಂಟ್ ಕೊಡೋರು, ನಮ್ಮ ಹೇಮಂತ್ ಕುಮಾರ್ ಬೆಳ್ಳಿ ಅವರು ಕೊಡೋರು, ಸುಮತಿ ಮೇಡಮ್ ಅವರು ಕೊಡೋರು, ಅನುಪಮಾ ಮೇಡಮ್ ಅವರು ಕೊಡೋರು, ಯಾಕೆಂದ್ರೆ ಇವರೆಲ್ಲ ಅನೌನ್ಸರ್ಸ್. ಮತ್ತೆ DS ನಾಗಭೂಷಣ ಅವರು ಕೊಡೋರು, ಇವೆಲ್ಲ ಇತ್ತು. ಸೊ ಕಾಲ ಆಯ್ತು, ನಾನು ಅರ್ಜಿ ಹಳ್ಳಿಯಿಂದನೇ ಗುಜರಾಯಿಸ್ದೆ, ಬಂದೆ ಇದೇ ರೂಮಲ್ಲಿ. ಅವ್ರು ಏನೇನು ಕೇಳಿದ್ರು ಪ್ರಶ್ನೆ ಇಲ್ಲೆಲ್ಲ ಪರದೆ ಬಿಟ್ಟಿತ್ತು. ನೀವು ಇಂಥದ್ದು ಮಾಡಿ, ಇಂಥ ಪಾತ್ರ ಮಾಡಿ, ಇಂಥ ಇದು ಮಾಡಿ ಅನ್ನೋರು. ಇನ್ನೊಂದಷ್ಟು ದಿವಸ ಬಿಟ್ಕೊಂಡು ನಮ್ಮೂರಿಗೆ ಲೆಟರ್ ಬಂತು, ನೀವು B ಗ್ರೇಡ್ ಆರ್ಟಿಸ್ಟ್ ಆಗಿ ಸೆಲೆಕ್ಷನ್ ಆಗಿದ್ದೀರಿ ಅಂತ. ಸೊ ಆಗ್ಲಿಂದ ಬಹಳಷ್ಟು ನಾಟಕಗಳನ್ನು ಆಕಾಶವಾಣಿನಲ್ಲಿ ನಾನು ಮಾಡ್ತಾ ಬಂದೆ, ರೂಪಕಗಳನ್ನು ಸಹ ಮಾಡ್ತಾ ಬಂದೆ. ಕರೆಯೋರು DS ನಾಗಭೂಷಣ ಅವರು, ಪ್ರೋಗ್ರಾಮ್ ಸೆಕ್ಷನ್ ಅಧಿಕಾರಿ ವರ್ಗದವರು ಎಲ್ಲ ಕರೆದು ಜೊತೆ ಎಲ್ಲ ಕಲಾವಿದರ ಜೊತೆಗೆ ನಾನು ಸಹ ಕಲಾವಿದನಾಗಿ ಬೇಕಾದಷ್ಟು ಮಾಡ್ಕೊಂಡು ಬಂದೆ. ಸೊ ಹೀಗೆ ಇದ್ರೆ ಸರಿ ಹೋಗಲ್ಲ ಅಂದ್ಬಿಟ್ಟು
LLBಗೆ ಸೇರ್ಕೊಂಡೆ. ಹಾಸನ ಎಂ ಕೃಷ್ಣ ಲಾ ಕಾಲೇಜ್ ಈವ್ನಿಂಗ್ ಕಾಲೇಜ್. ಅವಾಗ 3 ವರ್ಷನೂ ಓದಿ ಒಂದಷ್ಟು ಸಬ್ಜೆಕ್ಟ್ಸ್ ಪಾಸ್ ಮಾಡಿದ್ವು LLBನಲ್ಲಿ, ಒಂದಷ್ಟು ಸಬ್ಜೆಕ್ಟ್ಸ್ ಪಾಸ್ ಮಾಡದೇ ಇದ್ದಿದ್ರಿಂದ ನಾವು ಲಾ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಆದರೆ ಜ್ಞಾನನ ಸಂಪಾದನೆ ಮಾಡಿದ್ವು. ಆಮೇಲೆ NSS ಅಲ್ಲಿ ಕೆಲಸ ಮಾಡಿ ನೋಡಿ, ಪದವಿ ಹಂತದಲ್ಲಿ NSS ಅಲ್ಲಿ ಕೆಲಸ ಮಾಡಿದ್ವಿ. ವಿಪರೀತ ರಾಷ್ಟ್ರೀಯ ಸೇವಾ ಯೋಜನೆ, ಅಲ್ಲಿ ನಮಗೆ ವೇದಿಕೆ ಮೇಲೆ ಯಾವ ರೀತಿ ನಿರೂಪಣೆ ಮಾಡಬೇಕು, ಭಾಷೆ ಯಾವ ರೀತಿ ಸೊಗಡು ಇರಬೇಕು ಅನ್ನೋದೆಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು, DC ಇರೋರು, ಚೀಫ್ ಸೆಕ್ರೆಟರಿ ಅವರು ಇರೋರು, ಎಜುಕೇಶನ್ ಡಿಪಾರ್ಟ್ಮೆಂಟ್ನವರು ಇರೋರು. ಹಾಗಾಗಿ ಅವ್ರ ಜೊತೆ ಎಲ್ಲ ನಮ್ಮ ಒಡನಾಟ NSS ಅಲ್ಲಿ ಆಗಿದ್ರಿಂದ ಇನ್ನ ಸಹ ನಮಗೆ ಒಂದು ವೇದಿಕೆಯ ಅನುಭವ ಜಾಸ್ತಿ ಆಯಿತು. ಆ ಸಮಯಕ್ಕೆ ಕಾಲ್ ಮಾಡ್ಬಿಡ್ತು. ನಾವು ಹಳ್ಳಿಲೇ ಇದ್ದು ಕೇಳಿಸ್ಕೊತಾ ಇದ್ದು ರೇಡಿಯೋ. ಹಾಸನ ಜಿಲ್ಲೆಯ ಯಾವುದೇ ಒಬ್ಬ ಅಭ್ಯರ್ಥಿ, ಪದವಿ ಪಾಸಾದ ಅಭ್ಯರ್ಥಿ ಅನಿಯತ ಉದ್ಘೋಷಕರಿಗೆ ಅರ್ಜಿ ಹಾಕಬಹುದು ಅಂತ ಹೇಳಿ. ಆಗ ಆದ ಆನಂದ ಅನೌನ್ಸರ್ ಆದಷ್ಟೇ ಆನಂದ ಆಯ್ತು. ಯಾಕೆಂದ್ರೆ ಜಿಲ್ಲೆಯವರಿಗೆಲ್ಲ ಕೊಟ್ಬಿಡ್ತಲ್ಲ. ಸೊ ಅರ್ಜಿನ ಹಾಕಿದು, ಸಾವಿರಾರು ಜನ ಬಂದ್ರು. ಅದ್ರಲ್ಲಿ ಕೊನೆಗೆ ಒಂದು 50 ಜನ ಉಳಿದ್ರು. ಕೊನೆಗೆ ಉಳಿದದ್ದು 25 ಜನ, ಅದರಲ್ಲಿ ನಾನು ಒಬ್ಬ. ಹಾಗಾಗಿ ಆ ಸಂತೋಷಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ. ಸೊ ಆಗ ನಮಗೆ ಆಕಾಶವಾಣಿ ಕಲಿಸ್ತಾ ಹೋಯ್ತು ಅನೌನ್ಸರ್ ಅಂದ್ರೆ ಹೇಗೆ, ಏನು ಎಂತು, ಬರವಣಿಗೆಗಳು ಹೇಗೆ, ಮಾತುಗಳನ್ನು ಕೇಳಿಸ್ಕೊಳ್ತಾ ಕೇಳುಗರಿಗೆ ನೀವು ಸಾಕಷ್ಟು ಪರಿಚಿತರು. NS ಗುಣಶಂಕರ್ ಮಾಡುವ ನಮಸ್ಕಾರಗಳು ಅಂತ ಹೇಳಿ ರೇಡಿಯೋದಲ್ಲಿ ತಕ್ಷಣ ಗೊತ್ತಾಗ. ಹೌದು, ಈಗಲೂ ಅವ್ರು ಅನ್ಕೋತಿರ್ತಾರೆ ಇವ್ರು ಕೇಳಿದೀವಿ ಅಂತೆಲ್ಲ. ಹೌದು ಹೌದು. ಈಗ ನಿಮ್ಮ ವೃತ್ತಿ ಸಮಾಜ ಸುಮಾರು ಸೇವೆ, 1900 ನಿಮ್ ಜೀವನಕ್ಕೆ ಬಹಳ ನಿಜ ನೋಡಿ, ನಾನೇ ಮರ್ತಿದ್ದೆ ಹೇಳೋದನ್ನ. 87ನೇ ಇಸ್ವಿ ಪದವಿ ಓದ್ತಾ ಇದ್ದೆ. ನಮ್ಮ ಮಿತ್ರರು NCC ನಲ್ಲಿ, ನಾವೆಲ್ಲ NSS ಅಲ್ಲಿ ತೊಡಗಿಸ್ಕೊಂಡಿದ್ವು. NCC ನಲ್ಲಿ ಕೆಲವರು ಇರೋರು ಖಾಕಿ ಬಟ್ಟೆ ಹಾಕೊಂಡಿರೋರು. 87ನೇ ಇಸ್ವಿನಲ್ಲಿ ಈ ಗೃಹ ರಕ್ಷಕ ದಳ, ಭಾರತ ಸರ್ಕಾರದ ಅಧೀನದಲ್ಲಿ ಕರ್ನಾಟಕ ಸರ್ಕಾರದ ಸಹಯೋಗದಲ್ಲಿ ಗೃಹ ರಕ್ಷಕ ದಳ ಸ್ವಯಂ ಸೇವಾ ಸಂಸ್ಥೆ ಅಂತ ಹೇಳಿ ಇತ್ತು. ಅದ್ರ ಜೊತೆ ಸೇರ್ಕೊಂಡೆ ನಾನು. ಅಲ್ಲಿ ಆಯ್ಕೆ ಆಯ್ತು. ಅಲ್ಲೂ ಸಹ ಆಯ್ಕೆ ಪ್ರಕ್ರಿಯೆ ಇರುತ್ತೆ. ಏನು ದೇಹದಾರ್ಢ್ಯತೆ, ಒಂದು ವಿದ್ಯಾರ್ಹತೆ, ನಡವಳಿಕೆ, ಅದೆಲ್ಲ ಇಂಟರ್ವ್ಯೂ ಇರುತ್ತೆ. ಮತ್ತೆ ರಿಟರ್ನ್ ಟೆಸ್ಟ್ ಇರುತ್ತೆ. ಇನ್ನು ಏನೇನೋ ಹಂತಗಳು ಇರುತ್ತೆ. ಅವ್ರು ನಡೆಯೋ ರೀತಿ, ಮಾತಾಡೋ ರೀತಿ, ನೋಡೋ ರೀತಿ, ಅದರಲ್ಲೂ ಸೆಲೆಕ್ಷನ್ ಆಗಿ ಅಲ್ಲಿಂದ ತರಬೇತಿಗಳಾಗಿ ಖಾಕಿ ಬಟ್ಟೆ ಹಾಕುವ ಒಂದು ಅವಕಾಶ ಅಲ್ಲಿ ಆಯ್ತು. ಪ್ರತಿ ವಾರಕ್ಕೊಂದು ಪೆರೇಡ್ ಅಂತ ಹೇಳಿರುತ್ತೆ. ಅಂದ್ರೆ ವಾರದ ಕವಾಯತು. ಆ ವಾರದ ಕವಾಯತಿನಲ್ಲಿ ಬೆಳಗ್ಗೆ 6:30ಯಿಂದ 8:30ವರೆಗೆ ದೈಹಿಕ ಕಸರತ್ತನ್ನು ಮಾಡಬೇಕಾಗತ್ತೆ. ಮಾರ್ಚ್ ಫಾಸ್ಟ್ ಮಾಡಬೇಕಾಗುತ್ತೆ. ಯೂನಿಫಾರ್ಮ್ ಹಾಕಬೇಕಾಗತ್ತೆ. ಅದು ಹೇಗೆ ಹಾಕಬೇಕು, ಹೇಗೆ ಮಾರ್ಚ್ ಫಾಸ್ಟ್ ಮಾಡಬೇಕು, ಎಲ್ಲ ತರಬೇತಿಗಳು ಆಯ್ತಾ ಹೋಯ್ತು. ಆ ನಂತರ ನಾನೇ ಸೀನಿಯರ್ ಆದೆ. 87ನೇ ಇಸ್ವಿಯಿಂದ ಸುಮಾರು 2023ನೇ ಇಸ್ವಿವರೆಗೂ ಆ ಗೃಹ ರಕ್ಷಕ ದಳದಲ್ಲಿ ಸುಮಾರು 36 ವರ್ಷಗಳ ಕಾಲ ಸೇವೆ ಮಾಡ್ಕೊಂಡು ಬಂದೆ. ಎಲ್ಲೆಲ್ಲಿ ಮಾಡಿದ್ದೀನಿ? ಭಾರತ ರಾಷ್ಟ್ರದಾದ್ಯಂತ ನಿಷ್ಕಾಮ ಸೇವೆ ತತ್ವದಡಿನಲ್ಲಿ ಒಬ್ಬ ಗೃಹ ರಕ್ಷಕ ದಳದ ಸದಸ್ಯನಾಗಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ, ಅಂದ್ರೆ ಒಂದು ಮಿನಿಮಮ್ ಕೊಡ್ತದೆ, ಬೇಕಾದಷ್ಟು ಎಲೆಕ್ಷನ್ ಕರ್ತವ್ಯಗಳನ್ನು ಮಾಡಿದೀವಿ. ಮಧ್ಯಪ್ರದೇಶ ರಾಜ್ಯದಲ್ಲಿ ಕರ್ತವ್ಯ ಮಾಡಿದೀವಿ. ವಿಮಾನದಲ್ಲಿ ತಿರುಗಾಡಿದೆ ನಾನು ನನ್ನ ಸ್ವಂತ ಖರ್ಚಿನಲ್ಲಿ. ತಮಿಳುನಾಡು ರಾಜ್ಯದಲ್ಲಿ ಎಲೆಕ್ಷನ್ ಡ್ಯೂಟಿ ಮಾಡಿದೀವಿ. ಅಲ್ಲೆಲ್ಲ ಒಂಥರ ಛಾಪು ಮೂಡಿಸಿದೀವಿ. ಖಾಕಿ ಪಡೆ ಆಗಿದ್ದಾಗ ಯಾವ ರೀತಿ ವಿಪರೀತ ತರಬೇತಿ ಆಗಿರುತ್ತೆ. ಮತ್ತೆ ನಮಗೂ ನಾವೆಲ್ಲ ಕ್ವಾಲಿಫೈಡ್ ಆಗಿರೋದ್ನ ನಮಗೂ ಗೊತ್ತಾಗುತ್ತೆ ಯಾವ ರೀತಿ ಜನಗಳನ್ನ ನಿಯಂತ್ರಣ ಮಾಡಿ ಅವ್ರಿಗೆ ಮೋಟಿವೇಶನ್ ಮಾಡಿ. ನಿಮ್ಮ ನೆನಪಲ್ಲಿ ಈಗ ಎಲೆಕ್ಷನ್ ಡ್ಯೂಟೀಸ್ ಅದೇ ದೇಶಾದ್ಯಂತ ಓಡಾಡಿರೋದು ಹೇಳ್ತಾ ಇದ್ದೀರಾ? ಹೌದು. ಅದರ ಜೊತೆಗೆ ಮತ್ತೆ ನೆನಪಲ್ಲಿ ಇಟ್ಕೊಳ್ಳುವಂತ, ಅಂದ್ರೆ ಏನೋ ಸಮಸ್ಯೆ ಇದೆ ಅಂದ ತಕ್ಷಣ ನೀವು ರೆಡಿ ಇರ್ತೀರಾ? ಅದು ರೆಡಿ ಇದೆ ಅಂತಂದ್ರೆ ಹಂಗೆ ಅನಧಿಕೃತವಾಗಿ ನಾವು ಇದ್ದಕ್ಕಿದ್ದ ಹಾಗೆ ನಾವು ಹೋಗುವಂಗಿಲ್ಲ. ಯಾವಾಗ ರಾಷ್ಟ್ರೀಯ ವಿಪತ್ತುಗಳು ಅಂತ ಅಂದ್ರೆ ಭೂಕಂಪಗಳಾಗಬಹುದು, ನೆರೆಪೀಡಿತ ಆಗಬಹುದು, ಮತ್ತೆ ಬಿಲ್ಡಿಂಗ್ ಕೊಲಾಪ್ಸ್ ಆಗಬಹುದು, ಬೆಂಕಿ ಅವಘಡಗಳು ಆಗಬಹುದು, ರೈಲ್ವೆ ಅಪಘಾತಗಳಾಗಬಹುದು, ಇಂತಹ ಸಂದರ್ಭಗಳಲ್ಲಿ ಭಾರತದಾದ್ಯಂತ ಅಲ್ಲೆಲ್ಲೇ ಘಟಕಗಳು ಅಂತ ಇರ್ತವೆ, ಯೂನಿಟ್ಗಳು ಅಂತ ಇರ್ತವೆ. ಆಯಾ ವ್ಯಾಪ್ತಿನಲ್ಲಿ ಈಗ ಒಂದು ಫ್ಲಡ್ ಆದರೆ ಆ ವ್ಯಾಪ್ತಿನಲ್ಲಿ ಎಷ್ಟು ಜನ ಗೃಹ ರಕ್ಷಕರು ಇದ್ದಾರೆ ಇಮಿಡಿಯೇಟ್ಲಿ ಅವ್ರನ್ನ ಅಲ್ಲಿಗೆ ಡಂಪ್ ಮಾಡುತ್ತೆ. ಮಾಹಿತಿ ಹೋಗುತ್ತೆ. ಏನು DC ಅವರಿಂದ, SP ಅವರಿಂದ, ಮತ್ತೆ ರಾಜ್ಯ ಮಟ್ಟದಲ್ಲಿ ನಮ್ಮ ಗೃಹ ರಕ್ಷಕ ದಳದ ಕಚೇರಿ, ಅಲ್ಲಿ ಎಲ್ಲ ವೈರ್ಲೆಸ್ ಮೆಸೇಜ್ ಅಲ್ಲಿ ಹೋಗಿ ಇಮಿಡಿಯೇಟ್ಲಿ ಆ ಸ್ಥಳದಲ್ಲಿ ಮೆಸೇಜ್ಗಳು ಬರುತ್ತೆ. ತಕ್ಷಣದಲ್ಲಿ ಅವರೆಲ್ಲ ಜಮಾಯಿಸಿ ವಿತ್ ಯೂನಿಫಾರ್ಮ್ ಅವರೆಲ್ಲ ಆ ರಕ್ಷಣಾತ್ಮಕ ಕಾರ್ಯಗಳನ್ನು ಮಾಡೋದಕ್ಕೆ ತೊಡಗಿಸ್ಕೊಂತಾರೆ. ನಾವು ಸಹ ಅಂತ ರಕ್ಷಣಾತ್ಮಕ ಕಾರ್ಯಗಳನ್ನು ಬೇಕಾದಷ್ಟು ಮಾಡಿದೀವಿ. ಫ್ಲಡ್ ಆದಾಗ, ಭೂಕಂಪಗಳು ಸದ್ಯ ನಮ್ಮ ಕರ್ನಾಟಕದಲ್ಲಿ ಆಗೋದಿಲ್ಲ. ಆಮೇಲೆ ಬಿಲ್ಡಿಂಗ್ ಕೊಲಾಪ್ಸ್ ಆದಾಗ, ಈಗ ಗಂಗಾರಾಮ್ ಕಟ್ಟಡ ಅಂತ ಹೇಳಿ ಒಂದು ಬೆಂಗಳೂರಲ್ಲಿ ಕಪಾಲಿ ಟಾಕೀಸ್ ಪಕ್ಕದಲ್ಲಿ ಅದಾದಾಗ ನಮ್ಮ ಗೃಹ ರಕ್ಷಕ ದಳದ ಸದಸ್ಯರು ಅಲ್ಲಿದ್ದವರು ಬಹಳಷ್ಟು ಸೇವೆ ಕೊಟ್ಟಿದ್ದಾರೆ. ಮತ್ತೆ ನಮ್ಮ ವ್ಯಾಪ್ತಿನಲ್ಲಿ ಎಲ್ಲೆಲ್ಲಿ ಕೆರೆ ನೀರಲ್ಲಿ ಏನೋ ಒಂದು ಬಸ್ಸೋ ಅಥವಾ ಟ್ರ್ಯಾಕ್ಟರ್ ಅಥವಾ ಏನೋ ಬಿದ್ದ್ಬಿಡುತ್ತೆ, ಅಲ್ಲಿ ಒಬ್ರು 2 ಜನ 4 ಜನ ಗೃಹ ರಕ್ಷಕರು ಇರ್ತಾರೆ ಅಂತ ಇಟ್ಕೊಳ್ಳೋಣ. ಅವ್ರು ಯೂನಿಫಾರ್ಮ್ ಕೇಳಲ್ಲ, ಏನು ಕೇಳಲ್ಲ, ಮೊದಲು ರಕ್ಷಣೆ ಮಾಡಬೇಕು. ಜೀವದ ಮತ್ತು ಆಸ್ತಿ ಪಾಸ್ತಿಗಳ ರಕ್ಷಣೆ ನಮ್ಮ ಗೃಹ ರಕ್ಷಕ ದಳದ ಒಂದು ಧ್ಯೇಯೋದ್ದೇಶನೇ. ಜೀವಗಳು ಮತ್ತು ಆಸ್ತಿಪಾಸ್ತಿಯ ರಕ್ಷಣೆ ಮೊದಲು, ಆ ನಂತರ ಮುಂದಿಂದು. ಆದ್ರೆ ಅದರ ಜೊತೆಗೆ ತನ್ನ ಜೀವದ ರಕ್ಷಣೆನ ಮಾಡಿಕೊಂಡು ಅದನ್ನ ಮಾಡಬೇಕು. ಬೆಂಕಿ ಅವಘಡಗಳಾದಾಗ ನಾನು ರಕ್ಷಣೆ ಮಾಡ್ತೀನಿ ಅಂತೇಳಿ ಹೀರೋ ಆಗಿ ಹೋಗ್ಬಿಟ್ಟು ಬೆಂಕಿ ಒಳಗೆ ನೆಗೆದ್ರೆ ಇವನೇ ಮೊದಲು ಸುಟ್ಟೋಯ್ತಾನೆ. ಬೆಂಕಿ ಯಾವ ರೀತಿ ಇರುತ್ತೆ, ಅದನ್ನ ಹೇಗೆ ನಂದಿಸಬೇಕು,
ಯಾವ ರೀತಿ ಬೆಂಕಿ ಅಂತ ಹೇಳಿ ನಾವು ಅದನ್ನ ಕಂಡು ಹಿಡಿದು ನಾಶ ಮಾಡಿದ್ರೆ ಬೆಂಕಿ ನಂದಿ ಹೋಗುತ್ತೆ. ಈ ತರ ಪ್ಲಾನ್ ಅನ್ನು ನಾವು ಎಲ್ಲರೂ ಬಹಳಷ್ಟು ಜನ ಹಾಕೊಂಡು ಅಂತಹ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ. ಅದು ಗೃಹ ರಕ್ಷಕ ದಳದ ಒಂದು ಸೇವಾ ಕೆಲಸ. ಜೊತೆಗೆ ರೇಡಿಯೋದಲ್ಲೂ ಅನೌನ್ಸರ್ ಆಗಿ ಇಲ್ಲಿವರೆಗೆ ಕೆಲಸ ಮಾಡ್ಕೊಂಡು ಬಂದೆ ಅಲ್ವಾ. ಹಾಗಾಗಿ ಅದು ಇವತ್ತಿನವರೆಗೂ ಸಂತೃಪ್ತಿ ಇದೆ. ಲಕ್ಷದ್ವೀಪದಲ್ಲೂ ನಾನು ಕೆಲಸ ಮಾಡಿದ್ದೀನಿ, ಯಾಕೆಂದ್ರೆ ಆಯ್ಕೆ ಮಾಡಿದ್ರು ನಮ್ಮ ಹಿಂದಿನ ಕಾಲದಲ್ಲಿ. ಮಂಗಳೂರಿಂದನೂ ಹಡಗಲ್ಲಿ ಹೋಗ್ಬೋದು, ಕೊಚ್ಚಿನಿಂದಲೂ ಹಡಗಲ್ಲಿ ಹೋಗ್ಬೋದು. ಮಂಗಳೂರಿಂದ ಹಡಗಲ್ಲಿ ಹೋಗೋದು ಸಾಮಾನು ಸರಂಜಾಮುಗಳು ಮಾತ್ರ, ಯಾಕೆಂದ್ರೆ ಅಲ್ಲಿ ಜನಗಳ ಸಾಗಣೆಗೆ ಪ್ರಾಶಸ್ತ್ಯ ಇಲ್ಲ, ನೀರು ಅದು. ಅದಕ್ಕೆ ಕೊಚ್ಚಿನಿಂದ ಪ್ರಯಾಣ ಮಾಡ್ತದೆ ಹಡಗುಗಳು. ಆ ಹಡಗಲ್ಲಿ ಹೋಗಿ ಪ್ರಯಾಣ ಮಾಡಿ ಲಕ್ಷದ್ವೀಪದಲ್ಲೂ ಸಹ ನಾವು ಮಿನಿಕಾಯ್ ಐಲ್ಯಾಂಡ್ ಅಂತ ನನಗೆ ಸಿಕ್ಕಿದ್ದ ಒಂದು ಜಾಗ, ಅಲ್ಲಿ ಕರ್ತವ್ಯ ಮಾಡಿದ್ವಿ. ತಮಿಳುನಾಡು, ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ ಎಲ್ಲ ಕಡೆ ನಾವು ಕೆಲಸ ಮಾಡಿ ಒಳ್ಳೆ ಅನುಭವಗಳನ್ನು ನಾವು ಪಡ್ಕೊಂಡು ಬಂದಿದ್ದೀವಿ. ಸಂತೋಷ ಇದೆ. ರಾಷ್ಟ್ರಕ್ಕೆ ನಾವು ಸರ್ಕಾರಿ ಉದ್ಯೋಗಿ ಅಲ್ಲದೆ ಇದ್ರೂ ಸಹ ಏನಾದ್ರೂ ಒಂದು ಕೊಡುಗೆ ಕೊಡಬೇಕು ಅಂತ ಹೇಳಿ ಭಾರತ ರಾಷ್ಟ್ರಕ್ಕೆ ಈ ರೂಪದಲ್ಲಿ ನಾವು ಕೊಡುಗೆನ ಕೊಟ್ಟಿದ್ದೀವಿ. ಏನು, ಗೃಹ ರಕ್ಷಕ ದಳದ ರೂಪದಲ್ಲಿ ನಾವು ಮಾದರಿಯಾಗಿ ನಡ್ಕೋಬೇಕು. ನಡ್ಕೊಂಡಾಗ 10 ಜನ ಅದು ಫಾಲೋ ಮಾಡಿದ್ರೆ ಏನಾಗುತ್ತೆ, ನಾವು ಆ ಥರ ಯಾಕೆ ಇರಬಾರ್ದು ಅಂತೇಳಿ ಒಳ್ಳೆ ಸನ್ಮಾರ್ಗದ ಕಡೆಗೆ ನಡೀತಾರೆ. 100ರಲ್ಲಿ 10 ಜನ ಒಂದು ಒಳ್ಳೆ ಮಾರ್ಗ ನಡೆದ್ರು ಅಲ್ಲಿಗೆ ರಾಷ್ಟ್ರಕ್ಕೆ ಒಂದು ಹೊರೆ ಕಡಿಮೆ ಆಗುತ್ತೆ. ಹಾಗಾಗಿ ನನಗೆ ಬಹಳ ಖುಷಿ ಇದೆ. ನನ್ನ ವೃತ್ತಿ, ಜೀವನದ ವೃತ್ತಿ ಡಿಸ್ಟ್ರಿಕ್ಟ್ ಡೀಡ್ ರೈಟರ್ ಅಂತ ಹೇಳಿ. ಆ ಕಾಲಕ್ಕೆ ಸ್ಟ್ಯಾಂಪ್ ವೆಂಡರ್ ಆಗಿದ್ದು ಹಿಂದಿನ ಕಾಲದಲ್ಲಿ ಜೀವನ ವೃತ್ತಿಗೋಸ್ಕರ. ಯಾಕೆಂದ್ರೆ ನಾನು ಸಬ್ ಇನ್ಸ್ಪೆಕ್ಟರ್ ಆಗಿ ಸೆಲೆಕ್ಷನ್ ಆಗಿ ಫೈನಲ್ ವರೆಗೂ ಹೋಗಿ ವಾಪಸ್ ಬಂದವನು. ರಿಟರ್ನ್ ಟೆಸ್ಟ್ ಪಾಸ್ ಮಾಡಿ ಈ ತರ ಎಲ್ಲ ಪಾಸ್ ಮಾಡಿ ಫಿಸಿಕಲ್ ಫಿಟ್ನೆಸ್ ಎಲ್ಲ ಪಾಸ್ ಮಾಡಿದ್ದೆ. ಗವರ್ಮೆಂಟ್ ಅನೌನ್ಸರ್ ಪೋಸ್ಟ್ ಹೊಸಪೇಟೆ ಮತ್ತು ಮಡಿಕೇರಿನಲ್ಲೂ ಸಹ 1000 ಜನ ಇದ್ದು ಅಲ್ಲೂ ಸಹ ಪಾಸ್ ಮಾಡಿ ಕೊನೆವರೆಗೂ ಹೋಗಿದ್ದೆ. 5 ಜನ ಉಳಿಯೋರು, ಅದ್ರಲ್ಲಿ ನಾನು ಒಬ್ಬ ಆಗಿರುವೆ. ಆದ್ರೆ ಇವತ್ತಿಗೂ ನನಗೆ ಸರ್ಕಾರಿ ಉದ್ಯೋಗ ಸಿಗ್ಲಿಲ್ಲ ಅಂತ ನಾನು ಬೇಜಾರು ಮಾಡ್ಕೊಳೋನೇ ಅಲ್ಲ. ಯಾಕೆಂದ್ರೆ ಅವಕಾಶಗಳು ಬೇಕಾದಷ್ಟಿದೆ, ಜ್ಞಾನ ಇದೆ, ಅದನ್ನ ಹೊರ ಹಚ್ಚಬೇಕಷ್ಟೇ. ನಮ್ಮ ಜ್ಞಾನನ ಬಳಸಿ ನಮ್ಮ ಜೀವನವನ್ನು ನಾವು ರೂಪಿಸ್ಕೋಬೇಕು. ಆ ನಂತರ ಡಿಸ್ಟ್ರಿಕ್ಟ್ ಡೀಡ್ ರೈಟರ್ ಆಗಿ ಕರ್ನಾಟಕ ಸರ್ಕಾರ ಕಾಲ್ ಮಾಡ್ತು. ಎಕ್ಸಾಮ್ ಯಾರು ಪಾಸ್ ಮಾಡಿದ್ರು ಅವ್ರಿಗೆಲ್ಲ ನಮಗೆ ಜ್ಞಾನ ಸ್ವಲ್ಪ ಇದ್ದಿದ್ರಿಂದ, ಜೊತೆನಲ್ಲಿ ನಾವು ನೋಂದಣಿ ಇಲಾಖೆ ಮತ್ತು ರೆವಿನ್ಯೂ ಇಲಾಖೆ ಜೊತೆ ಕೆಲಸ ಮಾಡಿ ಅನುಭವ ಇದ್ದಿದ್ರಿಂದ ಪಾಸ್ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ನಾವು ಈಗಲೂ ಸಹ ನನ್ನ ಮುಖ್ಯ ಜೀವನದ ವೃತ್ತಿ ಡಿಸ್ಟ್ರಿಕ್ಟ್ ಡೀಡ್ ರೈಟರ್, ಕನ್ನಡದಲ್ಲಿ ಜಿಲ್ಲಾ ಪತ್ರ ಬರಹಗಾರರು ಅಂತ ಹೇಳಿ ವೃತ್ತಿ ಇದೆ. ನಮ್ಮ ಕಚೇರಿ ಚನ್ನರಾಯಪಟ್ಟಣದಲ್ಲಿ ಇದೆ. ಆ ವೃತ್ತಿನ ನಾನು ಮಾಡಿಕೊಂಡು ನಮ್ಮ ಕುಟುಂಬದ ಜೀವನವನ್ನ ನಿರ್ವಹಣೆ ಮಾಡಿಕೊಂಡು, ಇನ್ನು ನಮ್ಮ ಮನೆಯವರು, ನಮ್ಮ ಪತ್ನಿ, ಧರ್ಮಪತ್ನಿ, ಅವರು ಸಹ ಜೆರಾಕ್ಸ್ ಅನ್ನು ನೋಡ್ಕೊಂತಾರೆ ಅವರು. ಇನ್ನು ನಮ್ಮ ಮಗ ಆಗ್ಲೇ ಮೇಜರ್, 26 ವರ್ಷ ಅವನಿಗಾಗ್ಲೇ. ನನಗೀಗ 60 ವರ್ಷ 6 ತಿಂಗಳು. ಮಗ ಇಂಜಿನಿಯರ್ ಆಗಿ ಅವನು ಕೊಯಮತ್ತೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ವಿಪ್ರೋದಲ್ಲಿ ಆಗಿದ್ದಾನೆ. ನಮಗೆ ಆಸ್ತಿ, ಅದು ಇದು, ದುಡ್ಡು, ಬಂಗಾರ ಅದಕ್ಕಿಂತ ನಮ್ಮ ಕೌಟುಂಬಿಕ ಒಂದು ವ್ಯವಸ್ಥೆ ಅಚ್ಚುಕಟ್ಟ ನಡ್ಕೊಂಡು ಹೋದ್ರೆ ಅದಕ್ಕಿಂತ ಬಂಗಾರ ಬೇಕಾಗಿಲ್ಲ, ಅದಕ್ಕಿಂತ ದುಡ್ಡು ಬೇಕಾಗಿಲ್ಲ, ಅದಕ್ಕಿಂತ ಇದು ಬೇಕಾಗಿಲ್ಲ ಅಲ್ವಾ. ಸಮಾಜಕ್ಕೆ ಹೊರೆ ಆಗದಾಗ, ಸರ್ಕಾರಕ್ಕೆ ಹೊರೆ ಆಗದಾಗ ನಮ್ಮ ಜೀವನ ನಾವು ನಡೆಸ್ಕೊಂಡು ಹೋಗ್ಬೇಕು. ಅದು ಸರಿಯಾದ ಕ್ರಮ ಅನ್ನೋದೊಂದು ಇದೆಯಲ್ಲ. ಹೌದು ಹೌದು. ಆ ತೃಪ್ತಿ ಅನ್ನೋದು ಬಿಟ್ರೆ ಹೌದು, ಉಳಿದಿದ್ದೆಲ್ಲ ನಗಣ್ಯ. ಖಂಡಿತ ತೃಪ್ತಿ ಇದೆ, ಖಂಡಿತ ತೃಪ್ತಿ ಇದೆ. ಯಾಕೆ ಸರ್ಕಾರ ನಮಗೆ ಎಜುಕೇಶನ್ ಕೊಡುವಂಥದ್ದು ಮತ್ತು ಇತರೆ ಸವಲತ್ತುಗಳನ್ನು ಕೊಡುವಂಥದ್ದು ನೀವು ಉದ್ಯೋಗ ಕೊಡ್ತೀನಿ ಅಂತ ಅಲ್ಲ. ಆ ಎಜುಕೇಶನ್ ನಿಂದ ನಿಮ್ಮ ಜೀವನದ ನಿರ್ವಹಣೆಯ ತಾಂತ್ರಿಕತೆಯನ್ನು ಬೆಳೆಸ್ಕೊಂಡು ನೀವು ಜೀವನ ಮಾಡಿ, ಅದನ್ನು ಬಳಸ್ಕೊಂಡು ನೀವು ಜೀವನ ಮಾಡಿ ಅವಕಾಶಗಳನ್ನು ಕೊಡುತ್ತೆ. ಸಂವಿಧಾನದ ನಿಯಮಗಳೇ ಹಾಗೆ. ಅವಕಾಶಗಳು, ಬದುಕುವ ಹಕ್ಕು ಅಲ್ವಾ, ಸಮಾನತೆ ಹಕ್ಕು, ಇವೆಲ್ಲ ಇರುತ್ತಲ್ಲ. ಹಾಗೆ ಎಲ್ಲರೂ ಸಹ ಸಮಾನರು, ಎಲ್ಲರೂ ಸಹ ವಿದ್ಯಾಭ್ಯಾಸ ಮಾಡಿ, ಎಲ್ಲರೂ ಸಹ ಜೀವನ ಮಾಡಿ ಒಳ್ಳೆ ಸನ್ಮಾರ್ಗದಲ್ಲಿ ನಡೀರಿ ಅಂತ ಹೇಳಿ ಇರೋದ್ರಿಂದ ನಾವು ಅದನ್ನು ಪಾಲನೆ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ರಿಂದ ನಮಗೆ ಬಹಳ ಖುಷಿ ಇದೆ, ಸಂತೋಷ ಇದೆ. ಅದರಲ್ಲೂ ನಿಜವಾದ ಸಂತೋಷ ನನಗೆ ಸಿಕ್ಕಿದ್ದು ಎಲ್ಲವೂ ಸಂತೋಷನೇ. ರೇಡಿಯೋದಲ್ಲಿ ಅನೌನ್ಸರ್ ಆಗಿ ಅನೌನ್ಸ್ಮೆಂಟ್ ಕೊಡೋ ಸಂದರ್ಭದಲ್ಲಿ ಸಿಗುತ್ತಿದ್ದ ಒಂದು ಸಂತೋಷ, ಅದು ಎಷ್ಟು ಕೊಟ್ಟರು, ಹಣದ ರೂಪದಲ್ಲಾಗಲಿ ಸೇವೆ ರೂಪದಲ್ಲಿ ಎಷ್ಟು ಕೊಟ್ಟರು ಅಂತಹ ಸಂತೋಷ ಸಿಗೋದಿಲ್ಲ. ಆಕಾಶವಾಣಿ ಹಾಸನ FM ಕಂಪನಾಂಕ 102.2 ಮೆಗಾಹರ್ಟ್ಸ್. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಅಂತ ಹೇಳಿ ಪ್ರಾರಂಭ ಮಾಡಿ ಒಂದು ಲೈವ್ ಪ್ರೋಗ್ರಾಮ್ ಅನ್ನು ತಕೊಂಡು ಅವ್ರ ಜೊತೆ ಮಾತಾಡಿ ರೇಡಿಯೋದಲ್ಲಿ ಅದು ಬರ್ತಾ ಇದ್ರೆ ಅವರು ಕೇಳಿಸ್ಕೊಳ್ಳೋ ರೀತಿ, ನಾವು ಅವ್ರ ಜೊತೆ ಸಂಪರ್ಕಿಸೋ ರೀತಿ, ಅದು ಬಹಳ ಖುಷಿ ಕೊಟ್ಟ ಒಂದು ವಿಚಾರ. ನನಗೆ ಸಂತೋಷ ಇದೆ, ಸಂತೃಪ್ತಿ ಇದೆ. ಒಳ್ಳೆ ಆಲೋಚನೆಗಳು ಮತ್ತೆ ಒಳ್ಳೆ ಕೆಲಸಗಳು ಒಬ್ಬ ಮನುಷ್ಯನನ್ನ ಆರೋಗ್ಯವಂತನನ್ನಾಗಿಡ್ತವೆ, ಒಬ್ಬ ಮನುಷ್ಯನನ್ನ ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡ್ತವೆ. ಒಬ್ಬ ಮನುಷ್ಯ ತಾನು ಮಾತ್ರ ಚೆನ್ನಾಗಿರೋದಷ್ಟೇ ಅಲ್ಲ, ತನ್ನ ಸುತ್ತ ಇರೋ ಬಳಗನ ಚೆನ್ನಾಗಿ ಇಟ್ಕೋಬೇಕು ಅನ್ನುವಂತಹ ಒಂದು ತಾಕತ್ತನ್ನ ಕೊಡುತ್ತೆ ಆಲೋಚನೆಗಳು. ಹಾಗಾಗಿ ಒಳ್ಳೆ ಆಲೋಚನೆಗಳನ್ನ ಮೈಗೂಡಿಸಿಕೊಂಡಿರುವಂತಹ ಗುಣಶಂಕರ್ ಅವರಿಗೆ ಮತ್ತೊಮ್ಮೆ ಮಗ್ದೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ. ನನ್ನನ್ನು ಕರೆಸಿ ಹಾಸನ ಆಕಾಶವಾಣಿ ಇಷ್ಟು ಗೌರವಿಸಿ ನಂದೂ ಒಂದು ಸಂದರ್ಶನವನ್ನು ಮಾಡಿ, ಇಷ್ಟು ವರ್ಷದಲ್ಲಿ ನನ್ನದೇ ಆದ ವೈಯಕ್ತಿಕ ಸಂದರ್ಶನಗಳು ಇರಲಿಲ್ಲ. ಹಾಸನ ಆಕಾಶವಾಣಿಗೆ ಮತ್ತೆ ಸಂಬಂಧಪಟ್ಟ ಅಧಿಕಾರಿ ವರ್ಗದವರಿಗೆ, ಇಂಜಿನಿಯರಿಂಗ್ ಸೆಕ್ಷನ್ ಅವರಿಗೆ, ಮತ್ತೆ ನಮ್ಮ ಭದ್ರತಾ ಸಿಬ್ಬಂದಿಯವರಿಗೆ, ಮತ್ತೆ ಅಕೌಂಟ್ ಸೆಕ್ಷನ್ ಅವರಿಗೆ ಎಲ್ಲರಿಗೂ ನಾನು ಬಹಳ ಬಹಳ ಗೌರವಿಸ್ತೀನಿ, ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇದುವರೆಗೆ
ಗೃಹ ರಕ್ಷಕ ದಳದಲ್ಲಿ ಸೇವೆ ಸಲ್ಲಿಸಿರುವ ಮತ್ತು ರಂಗಭೂಮಿ ಕಲಾವಿದರು ಹಾಗೂ ಪರಿಸರ ಸಂರಕ್ಷಣಾ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುವ ಎನ್ಎಸ್ ಗುಣಶಂಕರ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಜನತರಂಗ 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 ಇದುವರೆಗೆ ಪ್ರಸಾರವಾಯಿತು.